ಕೊಳ್ಳಿ, ನಿನ್ನ ಮನಸ್ಸನ್ನು ನನ್ನ ಮೇಲಿರಿಸಿ, ನಾನು ನಿನ್ನ ಮಾರ್ಗದರ್ಶಿಯಾಗುತ್ತೇನೆ. ಯಾವಾಗಲೂ ನನ್ನ ಬಗ್ಗೆ ಯೋಚಿಸಿ ಧೈರ್ಯ ಮತ್ತು ಭಕ್ತಿಯಿಂದ ಯುದ್ಧದಲ್ಲಿ ತೊಡಗಿಕೊಳ್ಳಿ, ಏಕೆಂದರೆ ಪರಮಾತ್ಮನ ಸ್ಮರಣೆಯ ಮೂಲಕವೇ ಒಬ್ಬನು ವಿಮೋಚನೆಯನ್ನು ಪಡೆಯುತ್ತಾನೆ. ಕೃಷ್ಣನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ಅರ್ಜುನನ ಅನುಮಾನಗಳು ಮತ್ತು ಭಯಗಳನ್ನು ಶಮನಗೊಳಿಸಿದವು. ಸ್ಥಿರವಾದ ಮನಸ್ಸಿನಿಂದ ಪರಮಾತ್ಮನ ಬಗ್ಗೆ ಯೋಚಿಸುವ ಮೂಲಕ ಮತ್ತು ಹುಬ್ಬುಗಳ ನಡುವೆ ತನ್ನ ಜೀವಕೂಸಿರನ್ನು ನಿರ್ದೇಶಿಸುವ ಮೂಲಕ ಒಬ್ಬರು ಅತ್ಯುನ್ನತ ಗುರಿಯನ್ನು ಸಾಧಿಸಬಹುದು ಎಂದು ಅವರು ವಿವರಿಸಿದ ವೀರಾಸನವು ಅವಿನಾಭಾವವಾಗಿದೆ ಎಂದು ಕೃಷ್ಣನು ಹೇಳಿದನು. ಬ್ರಹ್ಮಚಾರಿಗಳ ಪ್ರತಿಜ್ಞೆಗಳನ್ನು ಆಚರಿಸಿದಾಗೆಲ್ಲಾ ಆಕಾಂಕ್ಷೆಗಳಿಂದ ಮುಕ್ತರಾದ ಸನ್ಯಾಸಿಗಳು ಪ್ರವೇಶಿಸಿದ್ದಾರೆ. ಈ ದೇಹವನ್ನು ತ್ಯಜಿಸಿ ಅವರು ಎಲ್ಲಾ ಬಾಗಿಲುಗಳನ್ನು ನಿಲ್ಲಿಸುತ್ತಾರೆ, ತಮ್ಮ ಮನಸ್ಸನ್ನು ಹೃದಯದೊಳಗೆ ಸೀಮಿತಗೊಳಿಸುತ್ತಾರೆ ಮತ್ತು ನಿರಂತರ ಧ್ಯಾನದಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಪವಿತ್ರವಾದ ಓಂ ಎಂಬ ಬ್ರಾಹ್ಮಣವನ್ನು ಉಚ್ಚರಿಸಿ ನನ್ನ ಬಗ್ಗೆ ಯೋಚಿಸಿ ಅವರು ಅತ್ಯುನ್ನತ ಗುರಿಯನ್ನು ಸಾಧಿಸುತ್ತಾರೆ. ಅರ್ಜುನನು ಕೃಷ್ಣನ ಮಾತುಗಳನ್ನು ಕೇಳುತ್ತಿದ್ದಂತೆ ತನ್ನಲ್ಲಿ ಶಾಂತಿಯ ಭಾವವು ನೆಲೆಗೊಂಡಿದೆ ಎಂದು ಭಾವಿಸಿದನು. ಪರಮನು ದೂರದಲ್ಲಿಲ್ಲ ಅಥವಾ ತಲುಪಲು ಅಸಾಧ್ಯವಲ್ಲ, ಆದರೆ ಪ್ರತಿ ಕ್ಷಣದಲ್ಲೂ ಉಪಸ್ಥಿತನಾಗಿದ್ದಾನೆ. ವಿಮೋಚನೆಯನ್ನು ಬಯಸುವವರಿಗೆ ಮಾರ್ಗದರ್ಶನ ಮತ್ತು ನಿರ್ದೇಶನ ನೀಡುತ್ತಾನೆ ಎಂದು ಅವನು ಅರಿತುಕೊಂಡನು. ಕೃಷ್ಣನು ಮುಂದುವರಿಸಿದನು, ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ ಉನ್ನತ ಆತ್ಮದ ವ್ಯಕ್ತಿಗಳು ನನ್ನನ್ನು ತಲುಪುತ್ತಾರೆ ಮತ್ತು ದುಃಖ ಮತ್ತು ಕ್ಷಣಭಂಗುರತೆಯ ವಾಸಸ್ಥಾನವಾದ ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಬ್ರಹ್ಮನ ವಾಸಸ್ಥಾನದಿಂದ ಕೆಳಕ್ಕೆ ಎಲ್ಲಾ ಲೋಕಗಳು ಜನ್ಮಗಳ ಒಂದು ಸುತ್ತಿನ ಮೂಲಕ ಹೋಗಬೇಕು. ಆದರೆ ಒಬ್ಬರು ನನ್ನನ್ನು ತಲುಪಿದಾಗ ಪುನರ್ಜನ್ಮವಿಲ್ಲ. ಕೃಷ್ಣನ ಮಾತುಗಳ ಮಹತ್ವವನ್ನು ಗ್ರಹಿಸಿದಾಗ ಅರ್ಜುನನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಅವನಿಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವನಿಗೆ ತಿಳಿದಿತ್ತು. ಪರಮ ಮತ್ತು ಅದರ ಅಂತಿಮ ವಾಸ್ತವತೆಯ ಜ್ಞಾನ. ಕೃಷ್ಣನು ಮುಗುಳ್ನಕ್ಕನು, ಅವನ ಕಣ್ಣುಗಳು ಪ್ರೀತಿಯಿಂದ ಮಿನುಗುತ್ತಿದ್ದವು. ಸೂರ್ಯನು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಮುಳುಗುತ್ತಿದ್ದನು. ಅಲ್ಲಿ ನೆರೆದಿದ್ದ ಯೋಧರ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಅರ್ಜುನನು ಇನ್ನೂ ಯೋಧನಾಗಿ ತನ್ನ ಕರ್ತವ್ಯದ ಭಾರವನ್ನು ಹಿಡಿದುಕೊಂಡು ಭಗವಾನ್ ಕೃಷ್ಣನ ಪಕ್ಕದಲ್ಲಿ ಚಿಂತನಶೀಲ ಮೌನದಲ್ಲಿ ಕುಳಿತನು. ಅರ್ಜುನನ ಪ್ರಕ್ಷುಬ್ಧತೆಯನ್ನು ಅರಿತ ಪವಿತ್ರನು ಅವರ ಸಂಭಾಷಣೆಯ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವಂತಹ ಮಾತುಗಳನ್ನು ಹೇಳಿದನು. ಈಗ ಪ್ರಿಯ ಅರ್ಜುನನೇ, ನಾನು ನಿನಗೆ ಅತ್ಯಂತ ನಿಗೂಢವಾದ ಮತ್ತು ಪವಿತ್ರವಾದ ಜ್ಞಾನವನ್ನು ಬಹಿರಂಗಪಡಿಸುತ್ತೇನೆ. ಇದು ಅತ್ಯಂತ ಶುದ್ಧೀಕರಿಸುವ ಮತ್ತು ನೇರವಾಗಿ ಭಯ ಹುಟ್ಟಿಸುವ ರಾಜ ವಿಜ್ಞಾನವಾಗಿದೆ. ಇದು ತೆರೆದ ಹೃದಯದಿಂದ ಅದನ್ನು ಹುಡುಕುವವನಿಗೆ ಕಾಯುತ್ತಿರುವ ಸರಳ ದೃಷ್ಟಿಯಲ್ಲಿ ಮರೆಮಾಚಲ್ಪಟ್ಟಿರುವ ಒಂದು ರಹಸ್ಯವಾಗಿದೆ ಎಂದು ಕೃಷ್ಣನು ಪ್ರಾರಂಭಿಸಿದನು. ಕೃಷ್ಣನು ಮಾತನಾಡುತ್ತಿರುವಾಗ ಅವನ ಮಾತುಗಳು ಅರ್ಜುನನ ಅಸ್ತಿತ್ವವನ್ನು ಅದರ ಅರ್ಥದೊಂದಿಗೆ ತುಂಬಿದಂತೆ ಭಾಸವಾಗುತ್ತಿದ್ದವು. ಕೃಷ್ಣನು ಮುಂದುವರಿಸಿದನು, ಈ ಬ್ರಹ್ಮಾಂಡವು ನನ್ನ ಅಪ್ರಕಟಿತ ರೂಪದಿಂದ ವ್ಯಾಪಿಸಿದೆ. ಎಲ್ಲ ಅಸ್ತಿತ್ವಗಳು ನನ್ನೊಳಗೆ ವಾಸಿಸುತ್ತವೆ, ಆದರೂ ನಾನು ಅವುಗಳಲ್ಲಿ ವಾಸಿಸುವುದಿಲ್ಲ. ನನ್ನ ದೈವಿಕ ಶಕ್ತಿಯನ್ನು ನೋಡಿ ಕೃಷ್ಣನ ಧ್ವನಿಯು ಮೇಲೇರಿತು ಮತ್ತು ಸೌಮ್ಯವಾದ ಅಲೆಯಂತೆ ಬಿದ್ದಿತು. ಅರ್ಜುನನನ್ನು ತನ್ನ ಆತ್ಮದ ಆಳಕ್ಕೆ ಸೆಳೆಯಿತು. ಸೃಷ್ಟಿಯ ಮತ್ತು ವಿನಾಶದ ಚಕ್ರವಾದ ಪ್ರತಿಯೊಂದು ಕಲ್ಪದ ಪ್ರಾರಂಭ ಮತ್ತು ಅಂತ್ಯದಲ್ಲಿ ತಾನು ಎಲ್ಲಾ ಜೀವಿಗಳನ್ನು ಸೃಷ್ಟಿಸುತ್ತೇನೆ ಮತ್ತು ಪೋಷಿಸುತ್ತೇನೆ ಎಂದು ಕೃಷ್ಣನು ವಿವರಿಸಿದನು. ಅವನ ಸ್ವಭಾವವು ಸ್ವತಂತ್ರವಾಗಿದೆ, ಆದರೂ ಅವನು ಅದನ್ನು ಬ್ರಹ್ಮಾಂಡದ ಅಗತ್ಯಗಳಿಗೆ ಅನುಗುಣವಾಗಿ ನಿಯಂತ್ರಿಸುತ್ತಾನೆ. ಆದಾಗ್ಯೂ ಆ ಕ್ರಿಯೆಗಳು ಕೃಷ್ಣನು ನಿರ್ಲಿಪ್ತತೆಯ ಸುಳಿವನ್ನು ನೀಡಿ ಹೇಳಿದನು, ಚಿಂತೆಯಿಲ್ಲದವನಂತೆ ಕುಳಿತುಕೊಳ್ಳುವ ನನ್ನನ್ನು ಬಂಧಿಸಬೇಡಿ. ಕೃಷ್ಣನು ಮಾತನಾಡುತ್ತಿರುವಾಗ ಅರ್ಜುನನು ತನ್ನ ಮನಸ್ಸು ಬಿಸಿಲಿನಲ್ಲಿ ಅರಳುತ್ತಿರುವ ಕಮಲದಂತೆ ವಿಸ್ತರಿಸುತ್ತಿರುವುದನ್ನು ಅನುಭವಿಸಿದನು.
ಅವನು ಹೊಸ ಕಣ್ಣುಗಳ ಮೂಲಕ ಜಗತ್ತನ್ನು ನೋಡಲು ಪ್ರಾರಂಭಿಸಿದನು. ಪದೈವಿಕ ಶಕ್ತಿಯ ಎಳೆಗಳಿಂದ ನೇಯ್ದ ವಿಶಾಲವಾದ ಪರಸ್ಪರ ಸಂಪರ್ಕ ಹೊಂದಿದ ಜೀವನದ ಜಾಲದಂತೆ ಕೃಷ್ಣನು ಮುಂದುವರಿಸಿದನು. ನಾನೇ ವೈದಿಕ ಯಜ್ಞ, ನಾನೇ ಸ್ಮೃತಿಯಲ್ಲಿ ಆಜ್ಞಾಪಿಸಲಾದ ಯಜ್ಞ, ನಾನೇ ಸ್ವದಾ, ನಾನೇ ಗಿಡಮೂಲಿಕೆಗಳಿಂದ ಉತ್ಪತ್ತಿಯಾಗುವ ಔಷಧ, ನಾನೇ ಮಂತ್ರ, ನಾನೇ ಯಜ್ಞೋಪವೀತ, ನಾನೇ ಅಗ್ನಿ ಮತ್ತು ನಾನೇ ಅರ್ಪಣೆ. ಆತನ ಮಾತುಗಳು ಅರ್ಜುನನ ಹೃದಯವನ್ನು ಭಕ್ತಿಯಿಂದ ತುಂಬಿದ ಜೇನುತುಪ್ಪದ ಅಮೃತದಂತೆ ತೊಟ್ಟಿಕ್ಕಿದವು. ನಾನು ಈ ಬ್ರಹ್ಮಾಂಡದ ತಂದೆ ಎಂದು ಕೃಷ್ಣನು ಘೋಷಿಸಿದನು. ನಾನು ಈ ಬ್ರಹ್ಮಾಂಡದ ತಾಯಿ, ಸೃಷ್ಟಿಕರ್ತ ಅಜ್ಜಿ. ನಾನು ತಿಳಿದಿರುವ ವಸ್ತು ಎಲ್ಲವನ್ನೂ ಶುದ್ಧೀಕರಿಸುವ ಸಾಧನ. ಓಂ ವಿ ಸಮನ್ ಮತ್ತು ಹೆಜ್ಜುಗಳು. ಅವನ ಧ್ವನಿಯು ವೈಭವದ ಉತ್ತುಂಗದಲ್ಲಿ ಏರಿತು, ಅಸ್ತಿತ್ವದ ಸಾರವನ್ನು ಘೋಷಿಸುವಂತಿದೆ. ಜ್ಞಾನದ 3 ಶಾಖೆಗಳನ್ನು ತಿಳಿದವರು ಸೋಮ ರಸವನ್ನು ಕುಡಿಯುತ್ತಾರೆ ಮತ್ತು ಯಜ್ಞಗಳ ಮೂಲಕ ಆತನನ್ನು ಪೂಜಿಸುವವರು ದೇವತೆಗಳ ಮುಖ್ಯಸ್ಥರ ಪವಿತ್ರ ಪ್ರದೇಶವನ್ನು ತಲುಪುತ್ತಾರೆ ಎಂದು ಕೃಷ್ಣನು ಬಹಿರಂಗಪಡಿಸಿದನು. ಅವರು ಆಕಾಶದ ಸಂತೋಷವನ್ನು ಆನಂದಿಸುತ್ತಾರೆ, ಆದರೆ ಅವರ ಅರ್ಹತೆಯನ್ನು ಬಳಸಿದ ನಂತರ ಅವರು ಮರ್ತ್ಯ ಜಗತ್ತನ್ನು ಮತ್ತೆ ಪ್ರವೇಶಿಸುತ್ತಾರೆ. ಹೀಗೆ ಕೃಷ್ಣನು ಹೇಳಿದನು. 3 ವೇದಗಳ ಸಿದ್ಧಾಂತಗಳನ್ನು ಸ್ವೀಕರಿಸುವವರು ಮತ್ತು ಬಯಕೆಗಳ ವಸ್ತುಗಳನ್ನು ಬಯಸುವವರು ಹೋಗುತ್ತಾರೆ ಮತ್ತು ಬರುತ್ತಾರೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಕುರುಕ್ಷೇತ್ರವನ್ನು ಮೃದುವಾದ ಸಂಜೆಯ ಬೆಳಕಿನಲ್ಲಿ ಬೀಳಿಸುತ್ತಾನೆ. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ಪಾಂಡವರು ಮತ್ತು ಕೌರವರ ಸೈನ್ಯಗಳ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಲೇ ಇದ್ದನು. ಕುರುಗಳ ಪರಾಕ್ರಮಶಾಲಿ ಯೋಧ ಮತ್ತು ರಾಜಕುಮಾರನಾದ ಅರ್ಜುನನು ತನ್ನ ರಥದ ಮೇಲೆ ಕುಳಿತಿದ್ದನು. ಅವನ ಮನಸ್ಸು ಮುಂಬರುವ ಯುದ್ಧದ ಬಗ್ಗೆ ಅನುಮಾನಗಳು ಮತ್ತು ಅನಿಶ್ಚಿತತೆಗಳಿಂದ ತುಂಬಿತ್ತು. ಅವನ ಸಾರಥಿಯಾದ ಕೃಷ್ಣನು ಎಂದಿನಂತೆ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಅವನ ಪಕ್ಕದಲ್ಲಿ ನಿಂತನು. ಅವರು ಯುದ್ಧವನ್ನು ಪ್ರಾರಂಭಿಸುವ ಸಂಕೇತಕ್ಕಾಗಿ ಕಾಯುತ್ತಿದ್ದಾಗ ಕೃಷ್ಣನು ಸೌಮ್ಯವಾದ ಮತ್ತು ಶಕ್ತಿಯುತವಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಅರ್ಜುನ, ನನ್ನ ಮಾತುಗಳನ್ನು ಮತ್ತೊಮ್ಮೆ ಕೇಳಿ. ಅವನು ಹೇಳಿದನು, ನಾನು ನನ್ನ ಬಗ್ಗೆ ಏನನ್ನಾದರೂ ಹೇಳಲು ಬಯಸುತ್ತೇನೆ. ಇದು ನಿಮ್ಮ ನಿಜವಾದ ಸ್ವಭಾವ ಮತ್ತು ಈ ಜಗತ್ತಿನಲ್ಲಿ ನಿಮ್ಮ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಕೃಷ್ಣನು ತನ್ನ ದೈವಿಕ ಪರಿಪೂರ್ಣತೆಗಳನ್ನು ಬಹಿರಂಗಪಡಿಸಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಪಾರಮಾರ್ಥಿಕ ಬೆಳಕಿನಿಂದ ಹೊಳೆಯುತ್ತಿದ್ದವು. ಅವನು ಅರ್ಜುನನಿಗೆ ತಾನು ಬ್ರಹ್ಮಾಂಡದ ಪರಮ ಪ್ರಭುವು, ಜನ ಅಥವಾ ಆರಂಭವಿಲ್ಲದಿದ್ದರೂ ಪ್ರತಿ ಕ್ಷಣದಲ್ಲೂ ಇರುತ್ತಾನೆ ಎಂದು ಹೇಳಿದನು. ಜೀವಿಗಳ ಎಲ್ಲಾ ಗುಣಲಕ್ಷಣಗಳು, ಬುದ್ಧಿವಂತಿಕೆ, ಜ್ಞಾನ, ಕ್ಷಮೆ, ಸತ್ಯ ಮತ್ತು ಇನ್ನೂ ಹೆಚ್ಚಿನವು ಅವನಿಂದಲೇ ಬಂದವು ಎಂದು ಅವನು ವಿವರಿಸಿದನು. ಕೃಷ್ಣನು ಮಾತನಾಡುತ್ತಿದ್ದಂತೆ ಅವರ ಸುತ್ತಲಿನ ಪ್ರಪಂಚವು ಅದೇ ಸಮಯದಲ್ಲಿ ವಿಸ್ತರಿಸುತ್ತಿದೆ ಮತ್ತು ಸಂಕುಚಿತಗೊಳ್ಳುತ್ತಿದೆ ಎಂದು ತೋರುತ್ತದೆ. ಕೃಷ್ಣನ ಅಸ್ತಿತ್ವದ ವಿಶಾಲತೆಯನ್ನು ಅರ್ಥ ಮಾಡಿಕೊಳ್ಳಲು ಅರ್ಜುನನು ತನ್ನ ಮನಸ್ಸನ್ನು ವಿಸ್ತರಿಸಿದ್ದಾನೆಂದು ಭಾವಿಸಿದನು. ನಾನು ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಕುಳಿತಿರುವ ಆತ್ಮ ಎಂದು ಕೃಷ್ಣನು ಹೇಳಿದನು. ನಾನೇ ಎಲ್ಲಾ ಜೀವಿಗಳ ಆರಂಭ, ಮಧ್ಯ ಮತ್ತು ಅಂತ್ಯ. ಕೃಷ್ಣನು ತನ್ನ ಅನೇಕ ರೂಪಗಳು ಮತ್ತು ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿದನು. ಪ್ರತಿಯೊಂದೂ ಅವನ ಮಿತಿಯಿಲ್ಲದ ಶಕ್ತಿ ಮತ್ತು ಬುದ್ಧಿವಂತಿಕೆಯ ಅಭಿವ್ಯಕ್ತಿಯಾಗಿದೆ. ಅವನು ಪ್ರಕಾಶಮಾನವಾದ ದೇಹಗಳಲ್ಲಿ ಸೂರ್ಯನಾಗಿದ್ದನು, ನಕ್ಷತ್ರಪುಂಜಗಳಲ್ಲಿ ಚಂದ್ರನಾಗಿದ್ದನು, ವೇದಗಳಲ್ಲಿ ಸಾಮವೇದನಾಗಿದ್ದನು. ಅವನು ಇಂದ್ರಿಯಗಳಲ್ಲಿ ಮನಸ್ಸು, ಜೀವಿಗಳಲ್ಲಿ ಬುದ್ಧನಾಗಿದ್ದನು. ಕೃಷ್ಣನು ಮಾತನಾಡುತ್ತಿದ್ದಂತೆ ಅರ್ಜುನನ ಗೊಂದಲವು ಸ್ಪಷ್ಟವಾಗಲು ಪ್ರಾರಂಭಿಸಿತು. ಬ್ರಹ್ಮಾಂಡದಲ್ಲಿರುವ ಎಲ್ಲವೂ, ಪ್ರತಿಯೊಂದು ಜೀವಿ ಎಲ್ಲವೂ ಕೃಷ್ಣನೊಂದಿಗೆ ಸಂಪರ್ಕ ಹೊಂದಿದೆ ಎಂದು ಅವನು ನೋಡಿದನು ಮತ್ತು ಅವನು ಎಲ್ಲಾ ಅಸ್ತಿತ್ವದ ಮೂಲನಾಗಿದ್ದನು. ನಾನು ಎಲ್ಲಾ ರೀತಿಯ ಜ್ಞಾನದ ನಡುವೆ ಪರಮಾತ್ಮನ ಜ್ಞಾನ ಎಂದು ಕೃಷ್ಣನು ಹೇಳಿದನು.
ನಾನು ವಿವಾದಿಗಳ ನಡುವಿನ ವಿವಾದ ಕೃಷ್ಣನ ಪರಿಪೂರ್ಣ ಕೈಗಳ ಪಟ್ಟಿ ಅಂತ್ಯವಿಲ್ಲದಂತೆ ಕಾಣುತ್ತಿತ್ತು. ಇದು ಅವನ ಮಿತಿಯಿಲ್ಲದ ಶಕ್ತಿ ಮತ್ತು ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿದೆ. ಆದರೂ ಅರ್ಜುನನು ಅದನ್ನು ಕೇಳುತ್ತಿದ್ದಂತೆ ಅದು ಕೇವಲ ಗುಣಲಕ್ಷಣಗಳನ್ನು ಅಥವಾ ರೂಪಗಳನ್ನು ಪಟ್ಟಿ ಮಾಡುವುದಲ್ಲ ಎಂದು ಅವನು ಗ್ರಹಿಸಲು ಪ್ರಾರಂಭಿಸಿದನು. ಅದು ಕೃಷ್ಣನ ಅಸ್ತಿತ್ವದ ಮೂಲ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದರ ಬಗ್ಗೆ. ಅವನು ಅಂತಿಮ ವಾಸ್ತವ ಎಲ್ಲ ಅಸ್ತಿತ್ವದ ಮೂಲ ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಯುದ್ಧಭೂಮಿಯನ್ನು ಮೃದುವಾದ ಸಂಜೆಯ ಬೆಳಕಿನಲ್ಲಿ ಮುಳುಗಿಸಿದಾಗ ಕೃಷ್ಣನು ತನ್ನ ಪಟ್ಟಣವನ್ನು ಮುಗಿಸಿದನು. ಅರ್ಜುನನು ಒಂದು ಕ್ಷಣ ಮೌನವಾಗಿ ಕುಳಿತಿದ್ದನು. ಅವನು ಕೇಳಿದ ಸಂಗತಿಗಳ ಪರಿಣಾಮಗಳಿಂದ ಅವನ ಮನಸ್ಸು ಅಲುಗಾಡುತ್ತಿತ್ತು. ನಂತರ ಸ್ಪಷ್ಟತೆ ಮತ್ತು ಉದ್ದೇಶದ ಹೊಸ ಪ್ರಜ್ಞೆಯೊಂದಿಗೆ ಅವನು ಕೃಷ್ಣನ ಕಡೆಗೆ ತಿರುಗಿ, ಕೃಷ್ಣನೇ, ನಾನು ನಿನ್ನನ್ನು ಹೇಗೆ ಧ್ಯಾನಿಸಬಹುದು? ನಾನು ನಿನ್ನನ್ನು ನಿಜವಾಗಿಯೂ ಹೇಗೆ ತಿಳಿಯಬಲ್ಲೆ ಎಂದು ಕೇಳಿದನು. ಕೃಷ್ಣನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಪ್ರೀತಿ ಮತ್ತು ಸಹಾನುಭೂತಿಯಿಂದ ಹೊಳೆಯುತ್ತಿದ್ದವು. ಅರ್ಜುನ, ಅವನು ಹೇಳಿದನು, ನೀನು ನನ್ನನ್ನು ಯಾವಾಗಲೂ ತಿಳಿದಿದ್ದೀಯೆ. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ನೆರೆದಿದ್ದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಲೇ ಇದ್ದನು. ಪಾಂಡುವಿನ ಮಗನಾದ ಅರ್ಜುನನು ತನ್ನ ಸಾರಥಿ ಮತ್ತು ಸ್ನೇಹಿತನಾದ ಕೃಷ್ಣನ ಮುಂದೆ ನಿಂತನು. ಅವನ ಕಣ್ಣುಗಳು ಭಯ ಮತ್ತು ಆತಂಕದ ಮಿಶ್ರಣದಿಂದ ತುಂಬಿದವು. ಕೃಷ್ಣ ಅರ್ಜುನನು ತನ್ನ ಧ್ವನಿಯಲ್ಲಿ ಪಿಸುಗುಟ್ಟುತ್ತಾ ಹೇಳಿದನು, ನಾನು ಸೃಷ್ಟಿ ಮತ್ತು ಜೀವಿಗಳ ವಿಸರ್ಜನೆಯ ಬಗ್ಗೆ ನಿಮ್ಮ ಮಾತುಗಳನ್ನು ಕೇಳಿದ್ದೇನೆ. ಓ ಅತೀಂದ್ರಿಯ ಶಕ್ತಿಯ ಒಡೆಯನೇ, ನಿನ್ನೊಳಗೆ ಇರುವ ಶ್ರೇಷ್ಠತೆಯನ್ನು ನಾನು ನೋಡಿದ್ದೇನೆ. ನೀನು ಹೇಳಿದ್ದು ನಿಜ ಮತ್ತು ನಾನು ಆಶ್ಚರ್ಯದಿಂದ ತುಂಬಿಕೊಂಡಿದ್ದೇನೆ. ಕೃಷ್ಣನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಕ್ಷೀಣಿಸುತ್ತಿರುವ ಬೆಳಕಿನಲ್ಲಿ ಕಮಲದ ದಾಳಗಳಂತೆ ಹೊಳೆಯುತ್ತಿವೆ. ಈಗೋ ಅರ್ಜುನ, ಅವನು ಹೇಳಿದನು, ನನ್ನ ರೂಪಗಳು ನೂರಾರು ಮತ್ತು ಸಾವಿರಾರು ವೈವಿಧ್ಯಮಯ ದೈವಿಕವರ್ಣ ಮತ್ತು ಆಕಾರದಲ್ಲಿ ವೈವಿಧ್ಯಮಯವಾಗಿವೆ. ಆದಿತ್ಯರು, ವಾಸುಗಳು, ರುದ್ರರು, ಅಶ್ವಿಗಳು ಮತ್ತು ಮರುತರನ್ನು ನೋಡಿ ಕೃಷ್ಣನು ಮಾತನಾಡುತ್ತಿದ್ದಂತೆ ಅರ್ಜುನನ ಕಣ್ಣುಗಳ ಮುಂದೆ ಅವನ ರೂಪವು ಬದಲಾಗಲು ಪ್ರಾರಂಭಿಸಿತು. ಅವನು ಕೃಷ್ಣನ ದೇಹದಲ್ಲಿ ಒಟ್ಟುಗೂಡಿದ ಮೊಬೈಲ್ ಮತ್ತು ಸ್ಥಿರವಾದ ಇಡೀ ಬ್ರಹ್ಮಾಂಡವನ್ನು ನೋಡಿದನು. ಗಾಳಿಯು ಬೇರೆ ಪ್ರಾಪಂಚಿಕ ಶಕ್ತಿಯಿಂದ ತುಂಬಿತ್ತು. ವಾಸ್ತವದ ಬಟ್ಟೆಯನ್ನು ಬಹಿರಂಗಪಡಿಸಿದಂತೆ ಅರ್ಜುನನು ಕೃಷ್ಣನ ರೂಪದ ಅದ್ಭುತಗಳನ್ನು ನೋಡುತ್ತಿದ್ದಾಗ ಅವನ ಮನಸ್ಸು ಕಂಪಿಸಿತು. ನಾನು ಎಲ್ಲ ದೇವರುಗಳನ್ನು ಮತ್ತು ಎಲ್ಲ ವೈವಿಧ್ಯಮಯ ಜೀವಿಗಳನ್ನು ನೋಡುತ್ತಿದ್ದೇನೆ. ಬ್ರಹ್ಮನು ತನ್ನ ಕಮಲದ ಆಸನದ ಮೇಲೆ ಕುಳಿತಿದ್ದನು ಮತ್ತು ಎಲ್ಲಾ ಋಷಿಗಳು ಮತ್ತು ಆಕಾಶದ ಹಾವುಗಳನ್ನು ನಾನು ನೋಡುತ್ತಿದ್ದೇನೆ ಎಂದು ಅವನು ಉದ್ಧರಿಸಿದನು. ಅವನ ಧ್ವನಿಯು ಭಯದಿಂದ ನಡುಗಿತು ಮತ್ತು ನಾನು ನಿನ್ನನ್ನು ನೋಡುತ್ತಿದ್ದೇನೆ, ಅನಂತ ರೂಪಗಳ ದೇವರೇ. ಅಸಂಖ್ಯಾತ ತೋಳುಗಳು, ಹೊಟ್ಟೆ, ಬಾಯಿಗಳು ಮತ್ತು ಕಣ್ಣುಗಳೊಂದಿಗೆ ಕೃಷ್ಣನ ರೂಪವು ವಿಸ್ತರಿಸುತ್ತಲೇ ಹೋಯಿತು. ಇಡೀ ದಿಗಂತವನ್ನು ತುಂಬಿತು. ಅರ್ಜುನನು ತನ್ನ ಮುಂದೆ 3 ಲೋಕಗಳು ನಡುಗುತ್ತಿರುವುದನ್ನು ಕಂಡನು. ಅಸ್ತಿತ್ವದ ಅಡಿಪಾಯಗಳು ಅಲುಗಾಡುತ್ತಿವೆಂಬಂತೆ ರುದ್ರರು, ಆದಿತ್ಯರು, ವಾಸುಗಳು ಮತ್ತು ಇತರ ಆಕಾಶ ಜೀವಿಗಳು ಆಶ್ಚರ್ಯದಿಂದ ಕೃಷ್ಣನನ್ನು ನೋಡುತ್ತಿದ್ದರು. ಅವರ ಧ್ವನಿಗಳು ಹೊಗಳಿಕೆಯಿಂದ ಕೂಡಿದ್ದ ದರ್ಶನವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಅರ್ಜುನನು ತನ್ನ ಹೃದಯವು ಭಯದಿಂದ ಓಡುತ್ತಿರುವುದನ್ನು ಅನುಭವಿಸಿದನು. ಅವನು ತನ್ನನ್ನು ಮತ್ತು ಯುದ್ಧಭೂಮಿಯಲ್ಲಿದ್ದ ಎಲ್ಲಾ ಯೋಧರನ್ನು ಕೃಷ್ಣನ ಬಾಯಿಗೆ ಪ್ರವೇಶಿಸುವುದನ್ನು ನೋಡಿದನು. ಅದು ಯುಗದ ಕೊನೆಯಲ್ಲಿ ಸರ್ವನಾಶ ಮಾಡುವ ಬೆಂಕಿಯಂತೆ ಉರಿಯುತ್ತಿತ್ತು. ಬಿದ್ದವರ ಕೂಗುಗಳಿಂದ ಗಾಳಿಯು ತುಂಬಿತ್ತು. ಅವರು ಸಾವಿನ ದವಡೆಗಳಿಂದ ನುಂಗಿದಂತೆ ಕೃಷ್ಣನು ಮತ್ತೆ ತನ್ನ ಧ್ವನಿಯನ್ನು ಶಾಂತವಾಗಿ ಮತ್ತು ಸೌಮ್ಯವಾಗಿ ಮಾತನಾಡಿಸಿದನು. ನಾನೇ ಸಾವು, ಲೋಕಗಳ ವಿನಾಶಕ. ಅವನು ಹೇಳಿದನು, ನಾನು ಈಗ ಮನುಷ್ಯರ ಜನಾಂಗವನ್ನು ಕೊಲ್ಲುವಲ್ಲಿ ನಿರತನಾಗಿದ್ದೇನೆ. ನೀನು ಇಲ್ಲದೆ ವಿವಿಧ ವಿಭಾಗಗಳಲ್ಲಿ ನಿಂತಿರುವ ಈ ಎಲ್ಲಾ ಯೋಧರು ಉಳಿಯುವುದಿಲ್ಲ. ಅರ್ಜುನನು ಕೃಷ್ಣನ ಪರಾಕ್ರಮಶಾಲಿ
ರೂಪದ ಮುಂದೆ ನಡುಗಿದನು. ಅವನ ಹೃದಯವು ಭಯ ಮತ್ತು ಗೌರವದ ಮಿಶ್ರಣದಿಂದ ತುಂಬಿತ್ತು. ಅವನು ಕೇವಲ ಕೃಷ್ಣನ ಇಚ್ಛೆಯ ಸಾಧನ ಬ್ರಹ್ಮಾಂಡದ ಹಣೆಬರಹದ ಭವ್ಯ ಆಟದಲ್ಲಿ ಒಂದು ತ್ಯಾದೆ ಎಂದು ಅವನಿಗೆ ತಿಳಿದಿತ್ತು. ಅರ್ಜುನನು ತನ್ನ ಧ್ವನಿಯಲ್ಲಿ ಪಿಸುಗುಟ್ಟಿದಂತೆ ಹೇಳಿದನು, ನಾನು ಒಬ್ಬ ವಿನಮ್ರ ಯೋಧನಾಗಿದ್ದೇನೆ. ಭಗವದ್ಗೀತೆಯ ಪವಿತ್ರ ಬೋಧನೆಗಳು ಅರ್ಜುನನ ಮುಂದೆ ಅರ್ಥದಿಂದ ಸಮೃದ್ಧವಾದ ವಸ್ತ್ರದಂತೆ ತೆರೆದುಕೊಂಡವು. ಸಂಭಾಷಣೆ ನಡೆಯುತ್ತಿದ್ದಂತೆ ಭಗವಾನ್ ಕೃಷ್ಣನು ಅಸ್ತಿತ್ವದ ರಹಸ್ಯಗಳನ್ನು ಬಹಿರಂಗಪಡಿಸಿದನು. ತನ್ನ ಪ್ರೀತಿಯ ಶಿಷ್ಯನಿಗೆ ಅಂತಿಮ ಸತ್ಯದ ಕಡೆಗೆ ಮಾರ್ಗದರ್ಶನ ನೀಡಿದನು. ಅರ್ಜುನ, ನೀನು ವಾಸಿಸುವ ಈ ದೇಹವನ್ನು ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಎಂದು ಭಗವಾನ್ ಕೃಷ್ಣನು ಪ್ರಾರಂಭಿಸಿದನು ಮತ್ತು ಅದನ್ನು ಅರ್ಥಮಾಡಿಕೊಳ್ಳುವವನನ್ನು ಕ್ಷೇತ್ರಜ್ಞ ಎಂದು ಕರೆಯಲಾಗುತ್ತದೆ. ಅವನ ಮಾತುಗಳು ಬುದ್ಧಿವಂತಿಕೆಯಿಂದ ತುಂಬಿದವು. ಅರ್ಜುನನ ಹೃದಯವನ್ನು ಆಶ್ಚರ್ಯಕರ ಭಾವನೆಯಿಂದ ತುಂಬಿದವು. ಪರಮ ಪುರುಷನು ಮುಂದುವರಿಸಿದನು, ನಾನು ಕ್ಷೇತ್ರಗಳ ಮೂರ್ತರೂಪ ಮತ್ತು ಈ ಸತ್ಯದ ಜ್ಞಾನವನ್ನು ನಾನು ನಿಜವಾದ ಜ್ಞಾನವೆಂದು ಪರಿಗಣಿಸುತ್ತೇನೆ. ಅವರು ಒಂದು ಮರದ ನೆರಳಿನಲ್ಲಿ ಒಟ್ಟಿಗೆ ಕುಳಿತಾಗ ಭಗವಾನ್ ಕೃಷ್ಣನು ವಿಶಾಲವಾದ ಮತ್ತು ಸಂಕೀರ್ಣವಾದ ಬ್ರಹ್ಮಾಂಡದ ಚಿತ್ರವನ್ನು ಚಿತ್ರಿಸಲು ಪ್ರಾರಂಭಿಸಿದನು. ಅವನು 5 ಮಹಾನ್ ಅಂಶಗಳ ಬಗ್ಗೆ ಹೇಳಿದನು. ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಈತರ್ಕ ಜೊತೆಗೆ ಅಹಂಕಾರ, ಬುದ್ಧಿ ಮತ್ತು ಪ್ರಕೃತಿ ಎಂದು ಕರೆಯಲ್ಪಡುವ ಅಪ್ರಕಟಿತ ಶಕ್ತಿ, ಮನಸ್ಸು ಮತ್ತು 5 ಇಂದ್ರಿಯಗಳು ಸೇರಿದಂತೆ 10 ಇಂದ್ರಿಯಗಳು ಈ ಭವ್ಯವಾದ ವಸ್ತ್ರದ ಭಾಗವಾಗಿದ್ದವು. ಆದರೆ ಕ್ಷೇತ್ರದ ನಿಜವಾದ ಸ್ವರೂಪವೇನು ಎಂದು ಅರ್ಜುನನು ಕುತೂಹಲದಿಂದ ಕೇಳಿದನು. ಭಗವಾನ್ ಕೃಷ್ಣನು ಮುಗುಳ್ನಕ್ಕನು, ಇದು ಅಹಂಕಾರ, ಆಡಂಬರ, ಗಾಯ, ಕ್ಷಮೆ ಮತ್ತು ಭಕ್ತಿಯ ಗುಣಗಳಿಂದ ಮಾರ್ಪಡಿಸಲ್ಪಟ್ಟ ಈ ಎಲ್ಲಾ ಅಂಶಗಳ ಸಂಗ್ರಹವಾಗಿದೆ. ಅರ್ಜುನನಿಗೆ ತನ್ನ ಮಾತುಗಳ ಆಳವನ್ನು ಹೀರಿಕೊಳ್ಳಲು ಅವಕಾಶ ಮಾಡಿಕೊಟ್ಟನು. ಜ್ಞಾನವು ಭಗವಾನ್ ಕೃಷ್ಣನು ಘೋಷಿಸಿದನು, ಅಹಂಕಾರದ ಅನುಪಸ್ಥಿತಿ, ಜನನ, ಮರಣ, ಅವನತಿ ಮತ್ತು ರೋಗದಲ್ಲಿ ದುಃಖ ಮತ್ತು ದುಷ್ಟತೆಯ ಗ್ರಹಿಕೆ, ಇದು ಮೋಹದಿಂದ ಮುಕ್ತಿ, ಪ್ರಾಪಂಚಿಕ ಆಸೆಗಳಿಂದ ಬೇರ್ಪಡುವಿಕೆ ಮತ್ತು ನನ್ನ ಬಗೆಗಿನ ಅಸಲ ಭಕ್ತಿ. ಸತ್ಯದ ಅನ್ವೇಷಕನನ್ನು ಪ್ರತ್ಯೇಕಿಸುವ ಗುಣಗಳ ಬಗ್ಗೆ ಮಾತನಾಡುವಾಗ ಪರಮಾತ್ಮನ ಕಣ್ಣುಗಳು ತೀವ್ರತೆಯಿಂದ ಹೊಳೆಯುತ್ತಿದ್ದವು ಮತ್ತು ಜ್ಞಾನದ ವಸ್ತುವಿನ ಬಗ್ಗೆ ಏನು ಅರ್ಜುನನು ತಿಳುವಳಿಕೆಯ ಹಂಬಲದಿಂದ ಕೇಳಿದನು. ಭಗವಾನ್ ಕೃಷ್ಣನ ಧ್ವನಿಯು ಭಕ್ತಿಯ ಧ್ವನಿಯನ್ನು ತೆಗೆದುಕೊಂಡಿತು. ಇದು ಅಸ್ತಿತ್ವ ಮತ್ತು ಅಸ್ತಿತ್ವವನ್ನು ಮೀರಿದ ಎಲ್ಲಾ ಕಡೆಗಳಲ್ಲಿ ಕೈ ಮತ್ತು ಕಾಲುಗಳು, ಕಣ್ಣುಗಳು, ತಲೆಗಳು ಮತ್ತು ಎಲ್ಲೆಡೆ ಮುಖಗಳನ್ನು ಹೊಂದಿರುವ ಪರಮಬ್ರಹ್ಮ ಇದು ಎಲ್ಲವನ್ನೂ ವ್ಯಾಪಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ದೂರದ ಮತ್ತು ಹತ್ತಿರವಾಗಿರುತ್ತದೆ. ಅರ್ಜುನನು ಭಯದಿಂದ ಆಲಿಸುತ್ತಿದ್ದಂತೆ ಈ ಜ್ಞಾನದ ವಸ್ತುವು ಎಲ್ಲಾ ಜೀವಿಗಳ ಪೋಷಕ, ಎಲ್ಲರ ಹೀರಿಕೊಳ್ಳುವ ಮತ್ತು ಸೃಷ್ಟಿಕರ್ತ ಎಂದು ಭಗವಾನ್ ಕೃಷ್ಣನು ಪ್ರಕಟಿಸಿದನು. ಇದು ಜ್ಞಾನವೇ, ಅವರು ಹೇಳಿದರು. ಜ್ಞಾನದ ಅಂತ್ಯ ಎಲ್ಲರ ಹೃದಯಗಳಲ್ಲಿ ಕುಳಿತಿದೆ. ಪರಮಾತ್ಮನ ಮಾತುಗಳು ಪ್ರತಿಯೊಂದು ಜೀವಿಯೊಳಗೂ ಅಂತಿಮ ಸತ್ಯವಿದೆ ಎಂಬುದನ್ನು ನೆನಪಿಸುತ್ತವೆ. ಸಂಭಾಷಣೆಯು ಮುಂದುವರಿಯಿತು. ಭಗವಾನ್ ಕೃಷ್ಣನು ಅರ್ಜುನನಿಗೆ ಪ್ರಕೃತಿ ಮತ್ತು ಆತ್ಮದ ಕ್ಷೇತ್ರಗಳ ಮೂಲಕ ಮಾರ್ಗದರ್ಶನ ನೀಡುತ್ತಿದ್ದನು. ಆತನು ಪ್ರಕೃತಿಯಲ್ಲಿ ವಾಸಿಸುತ್ತಾನೆ, ಅದರಿಂದ ಹುಟ್ಟಿದ ಗುಣಗಳನ್ನು ಆನಂದಿಸುತ್ತಾನೆ ಎಂದು ವಿವರಿಸಿದನು. ಒಳ್ಳೆಯ ಅಥವಾ ಕೆಟ್ಟ ಗರ್ಭಗಳಲ್ಲಿ ಅದರ ಜನನಕ್ಕೆ ಕಾರಣವೆಂದರೆ ಗುಣಗಳೊಂದಿಗಿನ ಅದರ ಸಂಬಂಧ ಎಂದು ಆತ ಹೇಳಿದ. ಆತನ ಮಾತುಗಳು ಅರ್ಜುನನ ಹೃದಯದಲ್ಲಿ ಸಹಾನುಭೂತಿಯ ಭಾವವನ್ನು ತುಂಬಿದವು. ಅವರು ಒಟ್ಟಿಗೆ ಕುಳಿತಾಗ ಅವರ ಸಂಭಾಷಣೆಯ ಉಷ್ಣತೆಯನ್ನು ಆನಂದಿಸುತ್ತಾ ಭಗವಾನ್ ಕೃಷ್ಣನು ಪರಮಾತ್ಮನ ಬಗ್ಗೆ ಮಾತನಾಡಿದರು. ಅರ್ಜುನನ ಪವಿತ್ರ ಉಪಸ್ಥಿತಿಯಲ್ಲಿ ಭಗವಂತನು ಬ್ರಹ್ಮಾಂಡದ ರಹಸ್ಯಗಳನ್ನು ಅವನಿಗೆ ಪ್ರಕಟಿಸಿದನು. ಭಗವಂತನು ಅರ್ಜುನನಿಗೆ ಅತ್ಯುನ್ನತ ವಿಜ್ಞಾನವನ್ನು, ತಮ್ಮ ಭೌತಿಕ ದೇಹಗಳ ಮಿತಿಗಳನ್ನು ಮೀರಿದ ಋಷಿಗಳು
ಮತ್ತು ಋಷಿಗಳು ಪಡೆದ ಅತ್ಯುನ್ನತ ಜ್ಞಾನವನ್ನು ಹಂಚಿಕೊಳ್ಳುವುದಾಗಿ ಘೋಷಿಸಿದನು. ಅರ್ಜುನನೇ, ಎಚ್ಚರಿಕೆಯಿಂದ ಕೇಳು, ಏಕೆಂದರೆ ನಾನು ನಿನಗೆ ಸೃಷ್ಟಿಯ ಸ್ವರೂಪ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ವಿವರಿಸುತ್ತೇನೆ. ಸರ್ವಶಕ್ತನಾದ ಸೃಷ್ಟಿಕರ್ತನಾದ ಬ್ರಹ್ಮನು ನನಗೆ ಗರ್ಭವಾಗಿದೆ. ಅಲ್ಲಿ ನಾನು ಎಲ್ಲಾ ಜೀವಿಗಳಿಗೆ ಜನ್ಮ ನೀಡುವ ಜೀವಜಂತುಗಳನ್ನು ಇಡುತ್ತೇನೆ. ಪ್ರತಿ ಗರ್ಭದಲ್ಲಿ ಹುಟ್ಟುವ ಯಾವುದೇ ರೂಪಗಳು ಬ್ರಹ್ಮನು ಅವರ ಪ್ರಬಲ ಗರ್ಭವಾಗಿದೆ. ಮತ್ತು ನಾನು ಬೀಜವನ್ನು ಬೇರ್ಪಡಿಸುವ ಸರ್ ಆಗಿದ್ದೇನೆ ಎಂದು ಭಗವಂತನು ಹೇಳಿದನು. ಒಳ್ಳೆಯತನ, ಭಾವೋದ್ರೇಕ ಮತ್ತು ಕತ್ತಲೆ ಎಂಬ 3 ಗುಣಗಳು ದೇಹದಲ್ಲಿರುವ ಆತ್ಮವನ್ನು ಹೇಗೆ ಬಂಧಿಸುತ್ತವೆ ಎಂಬುದನ್ನು ಭಗವಂತನು ನಂತರ ವಿವರಿಸಿದನು. ಒಳ್ಳೆಯತನವು ಅದರ ಅಶುದ್ಧ ಸ್ವಭಾವದೊಂದಿಗೆ ಆತ್ಮಕ್ಕೆ ಸಂತೋಷ ಮತ್ತು ಜ್ಞಾನವನ್ನು ತರುತ್ತದೆ. ಬಯಕೆ ಮತ್ತು ಆಸಕ್ತಿಯಿಂದ ಹುಟ್ಟಿದ ಭಾವೋದ್ರೇಕವು ಕೆಲಸ ಮತ್ತು ಚಟುವಟಿಕೆಯ ಮೂಲಕ ಆತ್ಮವನ್ನು ಬಂಧಿಸುತ್ತದೆ. ಅಜ್ಞಾನ ಮತ್ತು ದಿಗ್ಭ್ರಮೆಯಿಂದ ಹುಟ್ಟಿದ ಕತ್ತಲೆ ಜ್ಞಾನವನ್ನು ಮುಚ್ಚಿಕೊಳ್ಳುತ್ತದೆ ಮತ್ತು ದೋಷ, ಸೋಮಾರಿತನ ಮತ್ತು ನಿದ್ರೆಗೆ ಕಾರಣವಾಗುತ್ತದೆ. ಭಗವಂತನು ಹೇಳಿದನು, ಈ 3 ಗುಣಗಳು ಜಗತ್ತನ್ನು ಆಳುತ್ತವೆ ಮತ್ತು ಅವು ಪರಸ್ಪರ ಬೆಸೆದುಕೊಂಡಿವೆ. ಒಳ್ಳೆಯತನವು ಮೇಲುಗೈ ಸಾಧಿಸಿದಾಗ ಭಾವೋದ್ರೇಕವು ನಿಗ್ರಹಿಸಲ್ಪಡುತ್ತದೆ ಮತ್ತು ಕತ್ತಲೆ ಉಳಿಯುತ್ತದೆ. ಭಾವೋದ್ರೇಕವು ಮೇಲುಗೈ ಸಾಧಿಸಿದಾಗ ಒಳ್ಳೆಯತನ ಮತ್ತು ಕತ್ತಲೆ ನಿಗ್ರಹಿಸಲ್ಪಡುತ್ತವೆ ಮತ್ತು ಕತ್ತಲೆ ಆಳಿದಾಗ ಭಾವೋದ್ರೇಕ ಮತ್ತು ಒಳ್ಳೆಯತನವು ನಿಗ್ರಹಿಸಲ್ಪಡುತ್ತವೆ. ನಂತರ ಭಗವಂತನು ಈ 3 ಗುಣಗಳನ್ನು ಮೀರಿದ ವ್ಯಕ್ತಿಯ ಗುಣಲಕ್ಷಣಗಳನ್ನು ವಿವರಿಸಿದನು. ಅಂತಹ ವ್ಯಕ್ತಿಯು ಬೆಳಕು, ಚಟುವಟಿಕೆ ಅಥವಾ ಭ್ರಮೆಯಿಂದ ಪ್ರಭಾವಿತನಾಗುವುದಿಲ್ಲ. ಅವರು ಅಸ್ತಿತ್ವದಲ್ಲಿರಲಿ ಅಥವಾ ಇಲ್ಲದಿರಲಿ, ಅವರು ಶಾಂತವಾಗಿ ಮತ್ತು ಚಲನರಹಿತರಾಗಿರುತ್ತಾರೆ. ತಮ್ಮ ಕಾರ್ಯಗಳಲ್ಲಿ ತೊಡಗಿರುವ ಗುಣಗಳು ಅವರೇ ಎಂದು ಭಾವಿಸುತ್ತಾರೆ. ಭಗವಂತನು ಹೇಳಿದನು, ಅಂತಹ ವ್ಯಕ್ತಿಯು ಸ್ವಾವಲಂಬಿಯಾಗಿದ್ದಾನೆ, ಸಮಾನ ಮನಸ್ಕನಾಗಿದ್ದಾನೆ ಮತ್ತು ಪ್ರಾಪಂಚಿಕ ಆಸೆಗಳಿಂದ ಬೇರ್ಪಟ್ಟಿದ್ದಾನೆ. ಅವರು ಭೂಮಿಯ ಗಂಟು, ಕಲ್ಲು ಮತ್ತು ಚಿನ್ನವನ್ನು ಸಮಾನವಾಗಿ ಮೌಲ್ಯಯುತವಾಗಿ ನೋಡುತ್ತಾರೆ. ಅವರು ಸ್ನೇಹಿತ ಮತ್ತು ಶತ್ರುವನ್ನು ಸಮಾನವಾಗಿ ಪರಿಗಣಿಸುತ್ತಾರೆ ಮತ್ತು ಎಲ್ಲಾ ಶ್ರಮವನ್ನು ತ್ಯಜಿಸಿದ್ದಾರೆ. ಈ ಗುಣಗಳನ್ನು ಮೀರಿದವನು ಇವನು. ಆಮೇಲೆ ಭಗವಂತನು ಅರ್ಜುನನಿಗೆ ತಾನು ಬ್ರಹ್ಮನ ವಾಸಸ್ಥಾನ, ಅಮರತ್ವ, ಅವಿನಾಭಾವತೆ, ಶಾಶ್ವತ ಧರ್ಮನಿಷ್ಠೆ ಮತ್ತು ಅಖಂಡ ಆನಂದ ಎಂದು ತಿಳಿಸಿದನು. ನನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುವವನು ಈ ಗುಣಗಳನ್ನು ಮೀರಿ ನನ್ನ ಪ್ರಕೃತಿಯಲ್ಲಿ ಪ್ರವೇಶಿಸಲು ಯೋಗ್ಯನಾಗಿರುತ್ತಾನೆ ಎಂದು ಭಗವಂತನು ಹೇಳಿದನು. ಭಗವಂತನು ಮಾತನಾಡುತ್ತಿರುವಾಗ ಅರ್ಜುನನು ಶ್ರದ್ಧೆಯಿಂದ ಆಲಿಸಿದನು. ಭಗವಂತನು ತನಗೆ ಬಹಿರಂಗಪಡಿಸಿದ ಬ್ರಹ್ಮಾಂಡದ ರಹಸ್ಯಗಳ ಬಗ್ಗೆ ಅವನ ಹೃದಯವು ಆಶ್ಚರ್ಯ ಮತ್ತು ಭಯದಿಂದ ತುಂಬಿತ್ತು. ಕುರುಕ್ಷೇತ್ರದ ವಿಶಾಲವಾದ ಯುದ್ಧಭೂಮಿಯ ಮೇಲೆ ಸೂರ್ಯನು ಮುಳುಗುತ್ತಿದ್ದನು. ಧರ್ಮದ ರಾಜಕುಮಾರ ಅರ್ಜುನನು ಚಿಂತನೆಯಲ್ಲಿ ಕುಳಿತಿದ್ದನು. ತನ್ನ ಸಂಬಂಧಿಕರ ವಿರುದ್ಧ ಮುಂಬರುವ ಯುದ್ಧದಿಂದ ಅವನ ಮನಸ್ಸು ತೊಂದರೆಗೀಡಾಗಿತ್ತು. ಅವನು ತನ್ನ ಮುಂದೆ ಬಿದ್ದಿರುವ ಅದೃಷ್ಟದ ಬಗ್ಗೆ ಯೋಚಿಸುತ್ತಿದ್ದಂತೆ ಅವನ ಸಾರಥಿ ಮತ್ತು ಸ್ನೇಹಿತನಾದ ಭಗವಾನ್ ಕೃಷ್ಣನು ಬ್ರಹ್ಮಾಂಡದ ರಹಸ್ಯಗಳನ್ನು ಬಹಿರಂಗಪಡಿಸಲು ಪ್ರಾರಂಭಿಸಿದನು. ಅರ್ಜುನ, ಎಂದು ಭಗವಾನ್ ಕೃಷ್ಣನು ಹೇಳಿದನು, ಅಶ್ವತ್ಥ ಮರವು ಶಾಶ್ವತ ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಅದರ ಬೇರುಗಳು ದೇವರ ಕಡೆಗೆ ಮೇಲ್ಮುಖವಾಗಿ ವಿಸ್ತರಿಸುತ್ತವೆ, ಆದರೆ ಅದರ ಕೊಂಬೆಗಳು ಮನುಷ್ಯರ ಜಗತ್ತಿನಲ್ಲಿ ತಲುಪುತ್ತವೆ. ವೇದಗಳ ಪವಿತ್ರ ಶಬ್ದಗಳಾದ ಛಂದಗಳು ಗಾಳಿಯಲ್ಲಿ ಸುತ್ತಿಕೊಳ್ಳುವ ಎಲೆಗಳಂತಿವೆ. ಬ್ರಹ್ಮಾಂಡದ ರಹಸ್ಯಗಳನ್ನು ಅದನ್ನು ಹುಡುಕುವವರಿಗೆ ಕೊಂಡೊಯ್ಯುತ್ತವೆ. ಭಗವಾನ್ ಕೃಷ್ಣನು ಮಾತನಾಡುತ್ತಿದ್ದಂತೆ ಅರ್ಜುನನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ತನ್ನ ಸಾರಥಿಯು ಕೇವಲ ನಶ್ವರ ಮನುಷ್ಯನಿಗಿಂತ ಹೆಚ್ಚಿನವನು ಎಂದು ಆತನಿಗೆ ಯಾವಾಗಲೂ ತಿಳಿದಿತ್ತು. ಆದರೆ ಆತನು ತಾನು ದೇವರ ಪಾತ್ರವೇ ಎಂದು ಎಂದಿಗೂ
ಭಾವಿಸಿರಲಿಲ್ಲ. ಆದರೆ ಈ ಮರವನ್ನು ಹೇಗೆ ತಿಳಿಯುವುದು? ಓ ಕೃಷ್ಣ! ಅರ್ಜುನನು ಆಶ್ಚರ್ಯದಿಂದ ತುಂಬಿದ್ದ ತನ್ನ ಧ್ವನಿಯನ್ನು ಕೇಳಿದನು. ಅಯ್ಯೋ ನನ್ನ ಸ್ನೇಹಿತನೇ, ಭಗವಾನ್ ಕೃಷ್ಣನು ಉತ್ತರಿಸಿದನು. ಒಬ್ಬರು ಮೋಹ ಮತ್ತು ಭ್ರಮೆಯ ಬಂಧಗಳನ್ನು ಮುರಿಯಬೇಕು. ಒಬ್ಬರು ಬ್ರಹ್ಮಾಂಡದ ಸ್ವರೂಪವನ್ನು ಮತ್ತು ವೈಯಕ್ತಿಕ ಆತ್ಮ ಮತ್ತು ಪರಮಾತ್ಮನ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಅವರು ಮಾತನಾಡುತ್ತಿರುವಾಗ ಮೇಲಿನ ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದವು. ಭಗವಾನ್ ಕೃಷ್ಣನ ಮಾತುಗಳು ಅರ್ಜುನನ ಸುತ್ತಲೂ ಮೋಡಿ ಮಾಡಿದವು. ಅವನನ್ನು ಬ್ರಹ್ಮಾಂಡದ ನಿಗೂಢತೆಗಳಿಗೆ ಆಳವಾಗಿ ಸೆಳೆಯಿತು. ಸೂರ್ಯ, ಚಂದ್ರ ಮತ್ತು ಅಗ್ನಿ ನನ್ನ ವೈಭವದ ಪ್ರತಿಬಿಂಬಗಳು ಮಾತ್ರ. ಭಗವಾನ್ ಕೃಷ್ಣನು ಮುಂದುವರಿಸಿದನು. ನಾನು ನನ್ನ ಶಕ್ತಿಯಿಂದ ಎಲ್ಲಾ ಜೀವಿಗಳನ್ನು ಎತ್ತಿ ಹಿಡಿಯುವವನು, ನನ್ನ ಜೀವಶಕ್ತಿಯಿಂದ ಅವುಗಳನ್ನು ಪೋಷಿಸುವವನು. ನಾನು ಪ್ರತಿಯೊಬ್ಬ ಹೃದಯದಲ್ಲಿ ವಾಸಿಸುತ್ತಿದ್ದೇನೆ. ನನ್ನನ್ನು ತಿಳಿದುಕೊಳ್ಳಲು ಬಯಸುವವರಿಗೆ ಮಾರ್ಗದರ್ಶನ ನೀಡುತ್ತೇನೆ. ಅರ್ಜುನನು ತನ್ನ ಸಾರಥಿಯ ಮಾತುಗಳನ್ನು ಕೇಳಿದಾಗ ಅವನ ಮನಸ್ಸು ತಲ್ಲಣಗೊಂಡಿತು. ತಾನು ಪ್ರಾಪಂಚಿಕತೆಯನ್ನು ಮೀರಿದ ಒಂದು ಕ್ಷೇತ್ರಕ್ಕೆ ಸೆಳೆಯಲ್ಪಟ್ಟಿದ್ದೇನೆ ಎಂದು ಅವನು ಭಾವಿಸಿದನು. ಅಲ್ಲಿ ಆತ್ಮ ಮತ್ತು ಬ್ರಹ್ಮಾಂಡದ ನಡುವಿನ ವ್ಯತ್ಯಾಸಗಳು ಕರಗಿದವು ಮತ್ತು ಜಗತ್ತಿನಲ್ಲಿ ಇರುವ ಎರಡು ಅಸ್ತಿತ್ವಗಳ ಬಗ್ಗೆ ಏನು ಅರ್ಜುನನು ತನ್ನ ಕುತೂಹಲವನ್ನು ಕೆರಳಿಸಿದನು. ನನ್ನ ಸ್ನೇಹಿತ, ಭಗವಾನ್ ಕೃಷ್ಣನು ಉತ್ತರಿಸಿದನು, ಖಂಡಿತವಾಗಿಯೂ ಎರಡು ಪರಿವರ್ತನೀಯ ಮತ್ತು ಅಪರಿವರ್ತನೀಯ. ಪರಿವರ್ತನೀಯವು ಎಲ್ಲಾ ಜೀವಿಗಳು ಬದಲಾವಣೆ ಮತ್ತು ಕೊಳೆಯುವಿಕೆಗೆ ಒಳಪಟ್ಟಿರುತ್ತದೆ. ಆದರೆ ನಾನು 3 ಲೋಕಗಳಲ್ಲಿ ವ್ಯಾಪಿಸಿರುವ ಪರಮಾತ್ಮ ನನ್ನ ಉಪಸ್ಥಿತಿಯಿಂದ ಅವುಗಳನ್ನು ಉಳಿಸಿಕೊಳ್ಳುತ್ತೇನೆ. ಭಗವಾನ್ ಕೃಷ್ಣನು ಮಾತನಾಡುತ್ತಿರುವಾಗ ರಾತ್ರಿಯ ಗಾಳಿಯು ಪಾರಮಾರ್ಥಿಕ ಶಕ್ತಿಯಿಂದ ಕಂಪಿಸುವಂತೆ ತೋರುತ್ತಿತ್ತು. ಅರ್ಜುನನು ತನ್ನ ಹೃದಯವು ಬ್ರಹ್ಮಾಂಡದ ಲಯದೊಂದಿಗೆ ಕಾಲಕ್ರಮೇಣ ಬಡಿದುಕೊಳ್ಳುತ್ತಾ ದೈವಿಕತೆಗೆ ಹತ್ತಿರವಾಗುತ್ತಿರುವುದನ್ನು ಅನುಭವಿಸಿದನು. ಮತ್ತು ಈ ಪರಮ ಪುರುಷನ ಸ್ವಭಾವವೇನು? ಅರ್ಜುನು ತನ್ನ ಧ್ವನಿಯನ್ನು ಪಿಸುಗುಟ್ಟಿದಂತೆ ಕೇಳಿದನು. ಆಂತರಿಕ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಆತನ ಕಣ್ಣುಗಳು ನಾನೇ ಪುರುಷೋತ್ತಮ, ಅತ್ಯುನ್ನತ ವ್ಯಕ್ತಿ ಎಂದು ಶ್ರೀ ಕೃಷ್ಣನು ಉತ್ತರಿಸಿದನು. ನನ್ನನ್ನು ಈ ಅತ್ಯುನ್ನತ ವ್ಯಕ್ತಿ ಎಂದು ತಿಳಿದವನು ಮೋಸ ಹೋಗದೆ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾನೆ. ಓ ಭರತ, ಅವನು ನನ್ನನ್ನು ಆರಾಧಿಸುತ್ತಾನೆ. ಸೂರ್ಯನು ಕುರುಕ್ಷೇತ್ರದ ವಿಶಾಲವಾದ ಯುದ್ಧ ಭೂಮಿಯ ಮೇಲೆ ಮುಳುಗುತ್ತಿದ್ದನು. ಅಲ್ಲಿ ನೆರೆದಿದ್ದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ರಾಜಕುಮಾರ ಅರ್ಜುನನ ಪಕ್ಕದಲ್ಲಿ ತನ್ನ ರಥದ ಮೇಲೆ ಕುಳಿತಿದ್ದ ಭಗವಾನ್ ಕೃಷ್ಣನು ಸೌಮ್ಯವಾದ ಆದರೆ ಆಳವಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಓ ಭಾರತ, ಅವರು ಹೇಳಿದರು, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮಸಾಕ್ಷಾತ್ಕಾರದ ಮಾರ್ಗವು ಎಲ್ಲರಿಗೂ ಅಲ್ಲ. ಈ ಜಗತ್ತಿನಲ್ಲಿ 2 ರೀತಿಯ ಜೀವಿಗಳಿವೆ. ದೇವರಂತಹ ಆಸ್ತಿಯೊಂದಿಗೆ ಜನಿಸಿದವರು ಮತ್ತು ರಾಕ್ಷಸರ ಆಸ್ತಿಯೊಂದಿಗೆ ಜನಿಸಿದವರು. ದೇವರಂತಹವರು ನಿರ್ಭೀತಿ, ಹೃದಯದ ಶುದ್ಧತೆ, ಜ್ಞಾನ ಮತ್ತು ಯೋಗ, ಧ್ಯಾನದಲ್ಲಿ ಪರಿಶ್ರಮ ಮುಂತಾದ ಗುಣಗಳನ್ನು ಹೊಂದಿರುತ್ತಾರೆ. ಅವರು ಕೋಪ ಮತ್ತು ಅಹಂಕಾರದಿಂದ ಮುಕ್ತವಾದ ಸತ್ಯ, ಕರುಣೆ ಮತ್ತು ಕ್ಷಮೆಯ ಜೀವನವನ್ನು ನಡೆಸುತ್ತಾರೆ. ಕೃಷ್ಣನ ಮಾತುಗಳು ಭರವಸೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಆದರೆ ಓ ಪ್ರೀತನ ಮಗನೇ, ಅವನು ಮುಂದುವರಿಸಿದರು, ರಾಕ್ಷಸಿ ಆಸ್ತಿಯೊಂದಿಗೆ ಜನಿಸಿದವರೂ ಇದ್ದಾರೆ. ಈ ವ್ಯಕ್ತಿಗಳು ಕಪಟ, ಅಹಂಕಾರ, ಕೋಪ, ಒರಟುತನ ಮತ್ತು ಅಜ್ಞಾನದಿಂದ ಬಳಲುತ್ತಿದ್ದಾರೆ. ಅವರು ವಿಶ್ವವು ಸತ್ಯ ಮತ್ತು ಮಾರ್ಗದರ್ಶಿ ತತ್ವಗಳಿಂದ ಶೂನ್ಯವಾಗಿದೆ ಮತ್ತು ಎಲ್ಲವೂ ಕಾಮ ಮತ್ತು ಬಯಕೆಯ ಉತ್ಪನ್ನವಾಗಿದೆ ಎಂದು ನಂಬುತ್ತಾರೆ. ಕೃಷ್ಣನು ಮಾತನಾಡುತ್ತಿರುವಾಗ ದುಷ್ಟ ಮನಸ್ಸಿನ ವ್ಯಕ್ತಿಗಳನ್ನು ಆವರಿಸಿರುವ ಅಜ್ಞಾನದ ಮುಸುಕು ಅವನ ಕಣ್ಣುಗಳನ್ನು ಚುಚ್ಚಿದಂತೆ ತೋರುತ್ತಿತ್ತು. ಅವರು ಮೋಹಭಂಗ, ಅಹಂಕಾರ ಮತ್ತು ಮೂರ್ಖತನದಿಂದ ಪ್ರಚೋದಿಸಲ್ಪಟ್ಟ ಅತೃಪ್ತ ಆಸೆಗಳಿಂದ ಪ್ರೇರೇಪಿಸಲ್ಪಟ್ಟಿದ್ದಾರೆ ಎಂದು ಅವರು ಹೇಳಿದರು. ಅವರ ಆಲೋಚನೆಗಳು ಮಿತಿಯಿಲ್ಲದವು, ಕೇವಲ ಮರಣದಿಂದ ಸೀಮಿತವಾಗಿವೆ. ಅವರು ತಮ್ಮ ಆಸೆಗಳನ್ನು ಆನಂದಿಸುವುದು, ಅತ್ಯುನ್ನತ
ಅಂತ್ಯ ಎಂದು ನಂಬುತ್ತಾರೆ ಮತ್ತು ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಸಂಪತ್ತು, ಶಕ್ತಿ ಮತ್ತು ಸ್ಥಾನಮಾನವನ್ನು ಅಪೇಕ್ಷಿಸುತ್ತಾರೆ. ಕೃಷ್ಣನ ಮಾತುಗಳು ಕಾಮ, ಕೋಪ ಮತ್ತು ದುರಾಶೆಯ ಚಕ್ರದಲ್ಲಿ ಸಿಕ್ಕಿಬಿದ್ದ ರಾಕ್ಷಸ ಮನಸ್ಸಿನ ವ್ಯಕ್ತಿಗಳ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸಿದವು. ಅವರು ಭರವಸೆಯ 100 ಮೂಗುಗಳಿಂದ ಬಂಧಿಸಲ್ಪಟ್ಟಿದ್ದಾರೆ. ಅವರು ಹೇಳಿದರು, ಕಾಮ ಮತ್ತು ಕೋಪಕ್ಕೆ ವ್ಯಸನಿಯಾಗಿದ್ದಾರೆ. ಅವರು ಇಂದು, ನಾಳೆ ಮತ್ತು ಶಾಶ್ವತವಾಗಿ ಸಂಪತ್ತನ್ನು ಅಪೇಕ್ಷಿಸುತ್ತಾರೆ. ಅವರು ಸುಳ್ಳು ಕಲ್ಪನೆಗಳಿಂದ ತಮ್ಮನ್ನು ತಾವು ಮೋಸಗೊಳಿಸಿಕೊಳ್ಳುತ್ತಾರೆ. ಅಪವಿತ್ರ ಅಭ್ಯಾಸಗಳಲ್ಲಿ ತೊಡಗುತ್ತಾರೆ. ಅದು ಅವರನ್ನು ಮತ್ತಷ್ಟು ಕತ್ತಲೆಗೆ ಕರೆದೊಯ್ಯುತ್ತದೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಯುದ್ಧಭೂಮಿಯನ್ನು ಆಳವಾದ ಸಂಜೆಯ ಬಣ್ಣದಲ್ಲಿ ಮುಳುಗಿಸಿದಾಗ ಕೃಷ್ಣನ ಮಾತುಗಳು ತೂತು ಪ್ರಜ್ಞೆಯನ್ನು ಪಡೆದುಕೊಂಡವು. ಓ ಕುಂತಿಯ ಮಗನೇ, ಅವರು ಹೇಳಿದರು, ಈ ರಾಕ್ಷಸ ಮನಸ್ಸಿನ ವ್ಯಕ್ತಿಗಳು ತಮ್ಮನ್ನು ಮತ್ತು ಇತರರನ್ನು ನಾಶ ಮಾಡಲು ಹುಟ್ಟಿದ್ದಾರೆ. ಅವರು ತಮ್ಮ ಸ್ವಂತ ದೇಹದಲ್ಲಿ ಮತ್ತು ಇತರರ ದೇಹದಲ್ಲಿ ನನ್ನನ್ನು ದ್ವೇಷಿಸುತ್ತಾರೆ ಮತ್ತು ನಾನು ಅವರನ್ನು ನಿರಂತರವಾಗಿ ರಾಕ್ಷಸ ಗರ್ಭಗಳಲ್ಲಿ ಎಸೆಯುತ್ತೇನೆ. ಕೃಷ್ಣನ ಮಾತುಗಳು ಎಚ್ಚರಿಕೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅರ್ಜುನನಿಗೆ ಮತ್ತು ನರಕದ 3 ಮಾರ್ಗಗಳಾದ ಕಾಮ, ಕೋಪ ಮತ್ತು ದುರಾಶೆಯನ್ನು ತ್ಯಜಿಸಲು ಕೇಳಿಕೊಂಡ ಎಲ್ಲರಿಗೂ ಕರೆ ಕತ್ತಲೆಯ ಈ 3 ದ್ವಾರಗಳಿಂದ ಮುಕ್ತನಾಗಿ ಅವನು ಹೇಳಿದನು, ಮನುಷ್ಯನು ತನ್ನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾನೆ ಮತ್ತು ತನ್ನ ಅತ್ಯುನ್ನತ ಗುರಿಯನ್ನು ಸರಿಪಡಿಸಿಕೊಳ್ಳುತ್ತಾನೆ. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗುತ್ತಿದ್ದನು. ಅರ್ಜುನನ ಆತಂಕದ ಮುಖದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣವನ್ನು ಹೊಳೆಯುತ್ತಿದ್ದನು. ಅವನು ತನ್ನ ಸಾರಥಿ ಮತ್ತು ಸ್ನೇಹಿತನಾದ ಕೃಷ್ಣನ ಮುಂದೆ ನಿಂತು ನಂಬಿಕೆ ಮತ್ತು ಭಕ್ತಿಯ ಸ್ವರೂಪದ ಬಗ್ಗೆ ಮಾರ್ಗದರ್ಶನ ಪಡೆಯುತ್ತಿದ್ದನು. ಕೃಷ್ಣನೇ ಧರ್ಮಗ್ರಂಥಗಳ ನಿಯಮಗಳನ್ನು ತ್ಯಜಿಸಿ ನಂಬಿಕೆಯಿಂದ ಯಜ್ಞಗಳನ್ನು ಮಾಡುವವರ ಸ್ಥಿತಿ ಏನು ಎಂದು ಅರ್ಜುನನು ಕೇಳಿದನು. ಕೃಷ್ಣನ ಕಣ್ಣುಗಳು ನಂಬಿಕೆಯ ಸೂಕ್ಷ್ಮತೆಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಹೊಳೆಯಿತು. ಮೂರ್ತರೂಪದ ಜೀವಿಗಳ ನಂಬಿಕೆಯು 3 ರೀತಿಯದ್ದಾಗಿದೆರ, ಒಳ್ಳೆಯದು, ಭಾವೋದ್ರಿಕ್ತ ಅಥವಾ ಕತ್ತಲು. ಕೃಷ್ಣನ ಮಾತುಗಳು ಅರ್ಜುನನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ದೇವರುಗಳನ್ನು ಪೂಜಿಸುವ ಜನರನ್ನು ಕರ್ತವ್ಯ ಮತ್ತು ನೈತಿಕತೆಯ ಪ್ರಜ್ಞೆಯಿಂದ ನಿರ್ದೇಶಿಸಲ್ಪಟ್ಟ ಅವರ ಕಾರ್ಯಗಳನ್ನು ಅವನು ನೋಡಿದನು. ಅವರು ಒಳ್ಳೆಯತನದ ಮೂರ್ತರೂಪವಾಗಿದ್ದರು. ಅವರ ನಂಬಿಕೆಯು ಕತ್ತಲಿನಲ್ಲಿ ದೀಪಸ್ತಂಭದಂತೆ ಹೊಳೆಯುತ್ತಿತ್ತು. ಆದರೆ ಕೃಷ್ಣನ ವಿವರಣೆಯು ಭಾವೋದ್ರೇಕದಿಂದ ಬಳಲುತ್ತಿದ್ದವರನ್ನು, ಅವರ ಹೃದಯಗಳು ಬಯಕೆ ಮತ್ತು ಆಸಕ್ತಿಯಿಂದ ಓಡುತ್ತಿರುವುದನ್ನು ಸಹ ಬಹಿರಂಗಪಡಿಸಿತು. ಈ ವ್ಯಕ್ತಿಗಳು ತಮ್ಮ ಭಾವನೆಗಳನ್ನು ಪೋಷಿಸುವ ಜೀವಿಗಳಾದ ಯಕ್ಷರು ಮತ್ತು ರಾಕ್ಷಸರನ್ನು ಪೂಜಿಸುತ್ತಿದ್ದರು. ಅರ್ಜುನನು ತನ್ನೊಳಗಿನ ಅಂತಹ ಕತ್ತಲೆಯ ಆಲೋಚನೆಯಿಂದ ನಡುಗಿದನು. ಕೃಷ್ಣನು ನಂಬಿಕೆಯ ರಹಸ್ಯಗಳನ್ನು ಬಿಚ್ಚಿಡುವುದನ್ನು ಮುಂದುವರಿಸಿದನು. ಕೆಲವು ಜನರು ಹೇಗೆ ತೀವ್ರ ತಪಸ್ಸನ್ನು ಅಭ್ಯಾಸ ಮಾಡಿದರು ಎಂಬುದನ್ನು ವಿವರಿಸುತ್ತಾ ಕೇವಲ ಹೆಮ್ಮೆ ಮತ್ತು ಕಪಟದಿಂದ ಮುಳುಗಿದರು. ಈ ವ್ಯಕ್ತಿಗಳು ತಮ್ಮ ದೇಹ ಮತ್ತು ಮನಸ್ಸನ್ನು ಹಿಂಸಿಸಿದರು. ಆಂತರಿಕ ಶಾಂತಿಯನ್ನು ಬೆಳೆಸಿಕೊಳ್ಳುವ ಬದಲು ತಮ್ಮನ್ನು ತಾವು ನಾಶ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಅವರು ಮಾತನಾಡುವಾಗ ಕೃಷ್ಣನು ವ್ಯಕ್ತಿಯ ಸ್ವಭಾವವನ್ನು ಪ್ರತಿಬಿಂಬಿಸುವ 3 ರೀತಿಯ ಆಹಾರವನ್ನು ಬಹಿರಂಗಪಡಿಸಿದನು. ಪೋಷಣೆ ಮತ್ತು ರುಚಿಯ ಕಹಿ ಮತ್ತು ಹುಳಿ ಅಥವಾ ಶೀತ ಮತ್ತು ದುರ್ವಾಸನೆ. ಇತರರ ಕ್ರಿಯೆಗಳು ಅವರ ಕ್ರಿಯೆಗಳಿಂದ ರೂಪುಗೊಂಡಂತೆ ತನ್ನ ಸ್ವಂತ ಆಯ್ಕೆಗಳು ತನ್ನ ನಂಬಿಕೆಯಿಂದ ಪ್ರಭಾವಿತವಾಗಿವೆ ಎಂದು ಅರ್ಜುನನು ಅರಿತುಕೊಂಡನು. ನಂತರ ಕೃಷ್ಣನು ವಿವಿಧ ರೀತಿಯ ತ್ಯಾಗಗಳು, ತಪಸ್ಸುಗಳು ಮತ್ತು ಉಡುಗೊರೆಗಳನ್ನು ವಿವರಿಸಿದನು. ಪ್ರತಿಫಲ ಅಥವಾ ಮನ್ನಣೆಯ ನಿರೀಕ್ಷೆಯಿಲ್ಲದೆ ಕರ್ತವ್ಯ ಪ್ರಜ್ಞೆಯಿಂದ ನಿಜವಾದ ಭಕ್ತಿ ಹೇಗೆ ಹುಟ್ಟಿತ್ತು ಎಂಬುದನ್ನು ಆತ ವಿವರಿಸಿದನು. ನಂಬಿಕೆಯಿಂದ ಅಂತಹ ಕಾರ್ಯಗಳನ್ನು ಮಾಡಿದವರು ಒಳ್ಳೆಯ ಗುಣದವರಾಗಿದ್ದಾರೆಂದು ಹೇಳಲಾಗುತ್ತದೆ. ಆದರೆ ಕೃಷ್ಣನು ತಮ್ಮ ಕ್ರಿಯೆಗಳ ಮೂಲಕ ಗೌರವ ಮತ್ತು ಗೌರವವನ್ನು ಬಳಸುವ ಕಪಟವನ್ನು ಆಚರಿಸುವವರ ಬಗ್ಗೆಯೂ ಮಾತನಾಡಿದರು. ಈ ವ್ಯಕ್ತಿಗಳು ಆಧ್ಯಾತ್ಮಿಕ ಬೆಳವಣಿಗೆಯ ನಿಜವಾದ ಬಯಕೆಯ ಬದಲು ಭಾವೋದ್ರೇಕದಿಂದ ಪ್ರೇರೇಪಿಸಲ್ಪಟ್ಟಿದ್ದರು.
ಅರ್ಜುನನು ತನ್ನ ಕೆಲವು ಸ್ನೇಹಿತರು ಮತ್ತು ಕುಟುಂಬವೂ ಸಹ ಈ ಚಕ್ರದಲ್ಲಿ ಸಿಲುಕಿರಬಹುದು ಎಂದು ಅರಿತುಕೊಂಡಾಗ ಆತನಿಗೆ ದುಃಖದ ನೋವುಂಟಾಯಿತು. ನಂತರ ಕೃಷ್ಣನ ಮಾತುಗಳು ಬ್ರಹ್ಮನ 3 ಪದನಾಮಗಳಿಗೆ ತಿರುಗಿತು: ಹ, ಓಂ ತೇಟಿ ಮತ್ತು ಎಸಟಿ. ಈ ಉಚ್ಚಾರಾಂಶಗಳು ವ್ಯಕ್ತಿಗಳಿಗೆ ಅವರ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮಾರ್ಗದರ್ಶನ ನೀಡುವ ಶಕ್ತಿಯನ್ನು ಹೇಗೆ ಹೊಂದಿದ್ದವು ಎಂಬುದನ್ನು ಅವರು ವಿವರಿಸಿದರು. ಓಂ ಅನ್ನು ಉಚ್ಚರಿಸುವ ಮೂಲಕ ಒಬ್ಬರು ಹೊಸ ಪ್ರಯತ್ನವನ್ನು ಪ್ರಾರಂಭಿಸಿದರು, ದೈವಿಕತೆಯೊಂದಿಗೆ ತಮ್ಮನ್ನು ಜೋಡಿಸಿಕೊಳ್ಳಲು ಪ್ರಯತ್ನಿಸಿದರು. ಜನ್ಮ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ಬಯಸುವವರಿಗೆ ಟೇಟಿ ಅನ್ನು ಬಳಸಲಾಗುತ್ತಿತ್ತು. ಆದರೆ ಎಸ್ಸೆಟಿ ಅಸ್ತಿತ್ವ ಮತ್ತು ಒಳ್ಳೆಯತನವನ್ನು ಪ್ರತಿನಿಧಿಸುತ್ತದೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗುತ್ತಿದ್ದಂತೆ ಅರ್ಜುನನು ತನ್ನ ಮನಸ್ಸು ವಿಸ್ತರಿಸುತ್ತಿರುವುದನ್ನು, ತನ್ನ ತಿಳುವಳಿಕೆಯನ್ನು ಗಾಢವಾಗಿಸುತ್ತಿರುವುದನ್ನು ಅನುಭವಿಸಿದನು. ನಿಜವಾದ ಭಕ್ತಿಯು ಬಾಹ್ಯ ಕ್ರಿಯೆಗಳ ಬಗ್ಗೆ ಅಲ್ಲ, ಬದಲಿಗೆ ಒಬ್ಬರ ಆಂತರಿಕ ಸ್ವಭಾವದ ಪ್ರತಿಬಿಂಬವಾಗಿದೆ ಎಂದು ಅವನು ಅರಿತುಕೊಂಡನು. ಕೃಷ್ಣನ ಮಾತುಗಳು ಮುಂದಿನ ಮಾರ್ಗವನ್ನು ಬೆಳಗಿಸಿ ದೈವಿಕತೆಯೊಂದಿಗೆ ಆಳವಾದ ಸಂಪರ್ಕಕ್ಕೆ ಮಾರ್ಗದರ್ಶನ ನೀಡಿದವು. ಸೂರ್ಯನು ಯುದ್ಧ ಭೂಮಿಯ ಮೇಲೆ ಮುಳುಗುತ್ತಿದ್ದನು. ದಣಿದ ಯೋಧರ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪಾಂಡವರ ರಾಜಕುಮಾರ ಅರ್ಜುನನು ತನ್ನ ರಥದ ಮೇಲೆ ಕುಳಿತು ಆಲೋಚನೆಯಲ್ಲಿ ಕಳೆದು ಹೋದನು. ತನ್ನ ಪ್ರೀತಿಯ ಗುರುವಾದ ಭಗವಾನ್ ಕೃಷ್ಣನು ಕಲಿಸಿದಂತೆ ತ್ಯಾಗ ಮತ್ತು ಪರಿತ್ಯಾಗದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಅವನು ಹೆಣಗಾಡುತ್ತಿದ್ದನು. ಕೃಷ್ಣ ಕುತೂಹಲ ಮತ್ತು ಅನುಮಾನಗಳ ಮಿಶ್ರಣದಿಂದ ತುಂಬಿದ ಅವನ ಧ್ವನಿಯಲ್ಲಿ, ಅರ್ಜುನನು, ನಾನು ತ್ಯಾಗದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಬಯಸುತ್ತೇನೆ. ಅದು ನಿಖರವಾಗಿ ಏನು ಮತ್ತು ಅವರ ಕ್ರಿಯೆಗಳ ಫಲದ ಬಗೆಗಿನ ಆಸಕ್ತಿಯನ್ನು ಒಬ್ಬರು ಹೇಗೆ ತ್ಯಜಿಸುತ್ತಾರೆ. ಭಗವಾನ್ ಕೃಷ್ಣನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ಓ ನನ್ನ ಪ್ರಿಯ ಅರ್ಜುನ, ಅವನು ಪ್ರಾರಂಭಿಸಿದನು. ತ್ಯಾಗವು ಕೇವಲ ಒಬ್ಬರ ಆಸೆಗಳನ್ನು ತ್ಯಜಿಸುವ ಅಥವಾ ಒಬ್ಬರ ಕರ್ತವ್ಯಗಳನ್ನು ತ್ಯಜಿಸುವ ವಿಷಯವಲ್ಲ, ಇದು ಮನಸ್ಸಿನ ಸ್ಥಿತಿಯಾಗಿದೆ. ಜಗತ್ತಿನಲ್ಲಿ ಇರುವ ಒಂದು ಮಾರ್ಗವಾಗಿದೆ. ವಿದ್ವಾಂಸರು ಇದನ್ನು ವೈರಾಗ್ಯ ಎಂದು ಕರೆಯುತ್ತಾರೆ. ಬಯಕೆಯಿಂದ ಕೃತಿಗಳನ್ನು ತಿರಸ್ಕರಿಸುತ್ತಾರೆ. ಅರ್ಜುನನು ಮುಂದೆ ವಾಲಿದನು. ಅವನ ಕಣ್ಣುಗಳು ಕೃಷ್ಣನ ಮುಖದ ಮೇಲೆ ಮುಚ್ಚಿದವು. ಮತ್ತು ಪರಿತ್ಯಾಗದ ಬಗ್ಗೆ ಏನು, ಓ ದೇವರೇ, ಇದು ತ್ಯಾಗಕ್ಕಿಂತ ಭಿನ್ನವಾಗಿದೆಯೇ? ಕೃಷ್ಣನು ತಲೆಯಾಡಿಸಿದನು. ಹೌದು, ನನ್ನ ಮಗನೇ, ತ್ಯಜಿಸುವುದು ಎಂದರೆ ಕೇವಲ ತನ್ನ ಆಸೆಗಳನ್ನು ಅಥವಾ ಆಸಕ್ತಿಗಳನ್ನು ತ್ಯಜಿಸುವುದು ಮಾತ್ರವಲ್ಲ, ಅಹಂಕಾರ ಮತ್ತು ಸ್ವಪ್ರಾಮುಖ್ಯತೆಯ ಪ್ರಜ್ಞೆಯನ್ನು ತ್ಯಜಿಸುವುದು. ಅರ್ಜುನ ಎಂಬ 3 ರೀತಿಯ ತ್ಯಜಿಸುವಿಕೆಗಳಿವೆಳ. ತನ್ನ ಕ್ರಿಯೆಗಳ ಫಲಕ್ಕೆ ಆಸಕ್ತಿಯನ್ನು ತ್ಯಜಿಸುವುದು, ಅಹಂಕಾರ ಮತ್ತು ಸ್ವಪ್ರಾಮುಖ್ಯತೆಯ ಪ್ರಜ್ಞೆಯನ್ನು ತ್ಯಜಿಸುವುದು, ಮತ್ತು ಒಳ್ಳೆಯದು ಮತ್ತು ಕೆಟ್ಟದರ ಪರಿಕಲ್ಪನೆಯನ್ನು ತ್ಯಜಿಸುವುದು. ಕೃಷ್ಣನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ಸಂಕೀರ್ಣ ಮತ್ತು ಸುಂದರವಾದ ಅರ್ಥದ ವಸ್ತ್ರವನ್ನು ನೇಯ್ದವು. ಕೆಲವು ಬುದ್ಧಿವಂತರು ಕೆಲಸವನ್ನು ದುಷ್ಟ ಎಂದು ತ್ಯಜಿಸಬೇಕು ಎಂದು ಹೇಗೆ ನಂಬಿದ್ದರು ಎಂಬುದನ್ನು ಅವರು ವಿವರಿಸಿದರು. ಆದರೆ ಇತರರು ಅದನ್ನು ಜೀವನದ ಅಗತ್ಯ ಭಾಗವೆಂದು ಪರಿಗಣಿಸಿದರು. ಆದರೆ ಕೃಷ್ಣನ ಸ್ವಂತ ಅಭಿಪ್ರಾಯವು ಸ್ಪಷ್ಟವಾಗಿತ್ತು. ತ್ಯಾಗ, ಉಡುಗೊರೆಗಳು ಮತ್ತು ತಪಸ್ಸಿನ ಕಾರ್ಯಗಳು ಬುದ್ಧಿವಂತನ ಶುದ್ಧೀಕರಣಗಳಾಗಿವೆ ಎಂದು ಅವರು ಹೇಳಿದರು. ಆದರೆ ಈ ಕಾರ್ಯಗಳನ್ನು ಸಹ ಆಸಕ್ತಿ ಮತ್ತು ಫಲವನ್ನು ತ್ಯಜಿಸಿ ಮಾಡಬೇಕು. ಅರ್ಜುನನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಪ್ರಶ್ನೆಗಳು ಮತ್ತು ಅನುಮಾನಗಳಿಂದ ಓಡುತ್ತಿತ್ತು. ತ್ಯಾಗ ಮತ್ತು ಪರಿತ್ಯಾಗದ ಈ ಪರಿಕಲ್ಪನೆಯನ್ನು ತಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಎಲ್ಲಿಂದ ಪ್ರಾರಂಭಿಸಬೇಕು ಎಂದು ಅವನಿಗೆ ಖಚಿತವಾಗಿರಲಿಲ್ಲ. ಕೃಷ್ಣನು ಬೋಧನೆಯನ್ನು ಮುಂದುವರೆಸಿದನು. ಎಲ್ಲಾ ಕ್ರಿಯೆಗಳನ್ನು ಪೂರ್ಣಗೊಳಿಸಲು 5 ಕಾರಣಗಳನ್ನು ವಿವರಿಸಿದ ತಲಾಧಾರ, ಏಜೆಂಟ್, ಅಂಗಗಳು, ಪ್ರಯತ್ನಗಳು ಮತ್ತು 5ನೇ ದೇವತೆಗಳು. ಮನುಷ್ಯನು ಯಾವುದೇ ಕೆಲಸವನ್ನು ಕೈಗೊಂಡರೂ ಕೃಷ್ಣನು ಈ
5 ಕಾರಣಗಳು ಎಂದು ಹೇಳಿದನು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಯುದ್ಧಭೂಮಿಯನ್ನು ಮೃದುವಾದ ನೀಲಿ ಬೆಳಕಿನಲ್ಲಿ ಮುಳುಗಿಸಿದಾಗ ಅರ್ಜುನನು ತನ್ನ ಮನಸ್ಸನ್ನು ತಿಳುವಳಿಕೆಯೊಂದಿಗೆ ವಿಸ್ತರಿಸುತ್ತಿದ್ದನೆಂದು ಭಾವಿಸಿದನು. ಎಲ್ಲಾ ಕ್ರಿಯೆಗಳು ಹೇಗೆ ಪರಸ್ಪರ ಸಂಬಂಧಿಸಿವೆ ಎಂಬುದನ್ನು ಅವನು ನೋಡಿದನು. ಎಜೆನ್ ಅಂಧಗಳು ಮತ್ತು ದೇವತೆಗಳನ್ನು ಒಳಗೊಂಡಿರುವ ಅಂಶಗಳ ಸಂಕೀರ್ಣ ಜಾಲದಿಂದ ಅವು ಹೇಗೆ ಉಂಟಾಗುತ್ತವೆ ಎಂಬುದನ್ನು ಅವನು ನೋಡಿದನು. ಕೃಷ್ಣನ ಮಾತುಗಳು ಎಲ್ಲವನ್ನೂ ಹೆಣೆದುಕೊಂಡಿರುವ ಪ್ರತಿಯೊಂದು ಕ್ರಿಯೆಗೂ ಪರಿಣಾಮಗಳನ್ನು ಹೊಂದಿರುವ ಕೊಳದ ಮೇಲಿರುವ ಅಲೆಗಳಂತೆ ಅಲೆಯುವ ಪ್ರಪಂಚದ ಚಿತ್ರಣವನ್ನು ಚಿತ್ರಿಸುತ್ತವೆ ಮತ್ತು ಎಲ್ಲದರ ಮಧ್ಯಭಾಗದಲ್ಲಿ ವ್ಯಕ್ತಿ ಭವ್ಯವಾದ ಜಗತ್ತಿನಲ್ಲಿ ತನ್ನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಲು ಹೆಣಗಾಡುತ್ತಿದ್ದನು. ಸೂರ್ಯನು ಯುದ್ಧಭೂಮಿಯ ಮೇಲೆ ಮುಳುಗುತ್ತಿದ್ದನು. 2 ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಿತ್ತು. ಪಾಂಡವರು ಮತ್ತು ಅವರ ಮಿತ್ರರು ಕೌರವರ ವಿರುದ್ಧ ಮುಖಾಮುಖಿಯಾಗಲು ಸಿದ್ಧರಾಗಿದ್ದಾಗ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ಧೃತರಾಷ್ಟ್ರ ತನ್ನ ಸಾರಥಿಯಾದ ಸಂಜಯನು ಆ ದೃಶ್ಯವನ್ನು ದೂರದಿಂದ ನೋಡುತ್ತಿದ್ದನು. ಪರಾಕ್ರಮಶಾಲಿ ಯೋಧನಾದ ಅರ್ಜುನನು ತನ್ನ ಗಾಂಧೀವ ಬಿಲ್ಲು ಮತ್ತು ಬಾಣಗಳನ್ನು ಎತ್ತಿದಾಗ ಪಾಂಡವ ಸೈನ್ಯದಿಂದ ಭಾರೀ ಸದ್ದು ಕೇಳಿಸಿತು. ಶಂಖದ ಚಿಪ್ಪುಗಳು ಬೀಸುವ ಹೊಡೆಯುವ ಮತ್ತು ಹಸುವಿನ ಕೊಂಬುಗಳು ಬೀಸುವ ಶಬ್ದವು ಗಾಳಿಯನ್ನು ತುಂಬಿತ್ತು. ಇದು ಕಿವುಡುತನವನ್ನು ಸೃಷ್ಟಿಸಿತು. ದೇವತೆಗಳಾದ ಗಾಂಧರ್ವರು, ಪಿತೃಗಳು, ಸಿದ್ಧರು ಮತ್ತು ಚರಣರು 2 ಸೈನ್ಯಗಳ ನಡುವಿನ ಘರ್ಷಣೆಯನ್ನು ನೋಡಲು ಉತ್ಸುಕರಾಗಿ ಯುದ್ಧಭೂಮಿಯ ಮೇಲೆ ಇಳಿದರು. ನ್ಯಾಯಯುತ ರಾಜನಾಗಿದ್ದ ಯುಧಿಷ್ಠಿರನು ತನ್ನ ರಥದಿಂದ ಹೊರಬಂದು ಅಂಚೆ ಚೀಟಿಯನ್ನು ತ್ಯಜಿಸಿ ತನ್ನ ಸಹೋದರರೊಂದಿಗೆ ಕೌರವ ಸೈನ್ಯದ ಕಡೆಗೆ ನಡೆದನು. ಅವನ ಕಣ್ಣುಗಳು ಯುದ್ಧಕ್ಕೆ ಸಿದ್ಧವಾಗಿದ್ದ ಮೊಮ್ಮಗನಾದ ಭೀಷ್ಮನ ಮೇಲೆ ನಿಂತವು. ಪಾಂಡವರ ಯುದ್ಧದ ಕೂಗು ಕೊನೆಗೊಂಡಿತು. ಅದರ ಬದಲಿಗೆ 2 ಸೈನ್ಯಗಳು ಯುಧಿಷ್ಠಿರನ ಸಮೀಪವನ್ನು ನೋಡುತ್ತಿದ್ದಾಗ ಭಯಾನಕ ಮೌನವಾಯಿತು. ಅವನು ಭೀಷ್ಮನನ್ನು ತಲುಪಿದಾಗ ಯುಧಿಷ್ಠಿರನು ಗೌರವದಿಂದ ಅವನ ಪಾದಗಳನ್ನು ಹಿಡಿದುಕೊಂಡು ಅವನೊಂದಿಗೆ ಹೋರಾಡಲು ಅನುಮತಿ ಕೇಳಿದನು. ಯುವ ರಾಜನ ಧೈರ್ಯದಿಂದ ಪ್ರಭಾವಿತನಾದ ಭೀಷ್ಮನು ಅವನನ್ನು ಆಶೀರ್ವದಿಸಿದನು ಮತ್ತು ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದನು. ಮನುಷ್ಯನು ಸಂಪತ್ತಿನ ಗುಲಾಮನಾಗಿದ್ದಾನೆ, ಆದರೆ ಸಂಪತ್ತು ಯಾರ ಗುಲಾಮನೂ ಅಲ್ಲ. ಅವನು ತಾನು ಕೌರವರ ಸಂಪತ್ತಿನಿಂದ ಬಂಧಿಸಲ್ಪಟ್ಟಿದ್ದೇನೆ ಮತ್ತು ಅವರಿಗಾಗಿ ಹೋರಾಡುತ್ತೇನೆ ಎಂದು ಬಹಿರಂಗಪಡಿಸಿದನು. ಯುಧಿಷ್ಠಿರನು ಮತ್ತೊಮ್ಮೆ ಭೀಷ್ಮನ ಮಾತುಗಳನ್ನು ತಲೆಯ ಬಿಲ್ಲಿನಿಂದ ಸ್ವೀಕರಿಸಿ ಆತನಿಗೆ ವಂದಿಸಿದನು. ನಂತರ ತನ್ನ ಸಹೋದರರೊಂದಿಗೆ ಅವನು ದ್ರೋಣನ ರಥದ ಕಡೆಗೆ ಸಾಗಿದನು. ಪಾಪವನ್ನು ಮಾಡದೆಯೇ ಅವರ ಶತ್ರುಗಳನ್ನು ಹೇಗೆ ಸೋಲಿಸುವುದು ಎಂಬುದರ ಬಗ್ಗೆ ಮಾರ್ಗದರ್ಶನವನ್ನು ಕೇಳಿದನು. ಅಚೇಯ ಯೋಧನಾದ ದ್ರೋಣನು ಸಹ ಕೌರವರ ಸಂಪತ್ತಿನಿಂದ ಬಂಧಿಸಲ್ಪಟ್ಟಿದ್ದನು ಮತ್ತು ಅವರಿಗಾಗಿ ಹೋರಾಡುತ್ತಿದ್ದನು. ಯುಧಿಷ್ಠಿರನು ದ್ರೋಣನ ಬಳಿಗೆ ಬಂದಾಗ ರಾಜನು ಅವನನ್ನು ಪಾಪ ಮಾಡದೆ ಹೇಗೆ ಹೋರಾಡಬಹುದು ಮತ್ತು ಅನುಮತಿಯೊಂದಿಗೆ ತನ್ನ ಶತ್ರುಗಳನ್ನು ಹೇಗೆ ಸೋಲಿಸಬಹುದು ಎಂದು ಕೇಳಿದನು. ಯುಧಿಷ್ಠಿರನ ಗೌರವದಿಂದ ತೃಪ್ತನಾದ ದ್ರೋಣನು ಅವನನ್ನು ಆಶೀರ್ವದಿಸಿದರು ಮತ್ತು ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದನು. ಮನುಷ್ಯನು ಸಂಪತ್ತಿನ ಗುಲಾಮನಾಗಿದ್ದಾನೆ, ಆದರೆ ಸಂಪತ್ತು ಒಬ್ಬರ ಗುಲಾಮನಲ್ಲ. ಅವನು ಕೂಡ ತಾನು ಕೌರವರ ಸಂಪತ್ತಿನಿಂದ ಬಂಧಿಸಲ್ಪಟ್ಟಿದ್ದೇನೆ ಮತ್ತು ಅವರಿಗಾಗಿ ಹೋರಾಡುತ್ತೇನೆ ಎಂದು ಬಹಿರಂಗಪಡಿಸಿದನು. ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸುವ ಯುದ್ಧಕ್ಕೆ ದೃಶ್ಯವನ್ನು ಸಿದ್ಧಪಡಿಸಲಾಗಿತ್ತು. ಯುಧಿಷ್ಠಿರನು ತನ್ನ ಹಣೆಬರಹವನ್ನು ಎದುರಿಸಲು ವೇದಿಕೆಯನ್ನು ಸಿದ್ಧಪಡಿಸಲಾಗಿತ್ತು. ಭೀಷ್ಮ ಮತ್ತು ದ್ರೋಣನು ಅವನ ಮಾರ್ಗದರ್ಶಕರಾಗಿದ್ದರು. ಫಲಿತಾಂಶವು ಖಚಿತವಾಗಿರಲಿಲ್ಲ, ಆದರೆ ಒಂದು ವಿಷಯ ಸ್ಪಷ್ಟವಾಗಿತ್ತು: ಒಳ್ಳೆಯ ಮತ್ತು ಕೆಟ್ಟ ನಡುವಿನ ಈ ಮಹಾಕಾವ್ಯದ ರಕ್ಷಣೆಯಲ್ಲಿ ಯಾರು ವಿಜಯಶಾಲಿಯಾಗುತ್ತವೆ ಎಂಬುದನ್ನು ಕಾಲವೇ ಹೇಳುತ್ತದೆ. ಅಂತಿಮವಾಗಿ ಕುರುಗಳು ಮತ್ತು ಪಾಂಡವರ ಎಣಿಕೆಯ ದಿನವೂ ಬಂದಿತು. ಯುದ್ಧಭೂಮಿಯಲ್ಲಿ 2 ಸೈನ್ಯಗಳು ಪರಸ್ಪರ ಮುಖಾಮುಖಿಯಾಗಿದ್ದವು.
ಅವರ ವಿಭಾಗಗಳು ವೈಭವದ ದೃಶ್ಯದಲ್ಲಿ ಸಜ್ಜಾಗಿದ್ದವು. ಕುರುಗಳ ರಾಜ ಧೃತರಾಷ್ಟ್ರನು ತನ್ನ ಸಲಹೆಗಾರ ಸಂಜಯ್ ಕಡೆಗೆ ತಿರುಗಿ, ಯಾರು ಮೊದಲು ಹೊಡೆದರು, ನಮ್ಮ ಕಡೆಯವರದ್ದೋ ಅಥವಾ ಶತ್ರುವಿನ ಕಡೆಯವರದ್ದೋ ಎಂದು ಕೇಳಿದನು. ತೆರೆದುಕೊಳ್ಳುತ್ತಿದ್ದ ಆ ನಾಟಕದ ಮೇಲೆ ಕಣ್ಣಿಟ್ಟ ಸಂಜಯ್ ಆ ದಿನದ ಘಟನೆಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಅವನು ಮಾತನಾಡುವಾಗ ಆ ದೃಶ್ಯವು ಅವನ ಮಾತುಗಳಲ್ಲಿ ಜೀವಂತವಾಯಿತು. ಧೃತರಾಷ್ಟ್ರನ ಮಗ ದುಶ್ಯಾಸನನು ಕುರುವರ ಆಕ್ರಮಣವನ್ನು ಮುನ್ನಡೆಸಿದನು. ಅವರ ಪೂಜ್ಯ ಹಿರಿಯ ಯೋಧನಾದ ಭೀಷ್ಮನೊಂದಿಗೆ ಭೀಮಸೇನನ ತಲೆಯ ಮೇಲೆ ಪಾಂಡವರು ಭೀಷ್ಮನ ವಿರುದ್ಧ ಹೋರಾಡಲು ತೀವ್ರ ಸಂಕಲ್ಪದೊಂದಿಗೆ ಮುನ್ನಡೆದರು. ಗಾಳಿಯು ಯುದ್ಧದ ಕಿವುಡುತನದ ಶಬ್ದಗಳಿಂದ ತುಂಬಿತ್ತು. ಶಂಖಗಳ ಗುಡುಗು, ಡ್ರಮ್ಗಳ ಬೀಟ್ ಮತ್ತು ತಾಳಗಳ ಘರ್ಷಣೆದಿನು ಆನೆಗಳು ತುತ್ತೂರಿಯನ್ನು ಹಾರಿಸಿದವು. ಆದರೆ ಎರಡು ಸೈನ್ಯಗಳು ಘರ್ಷಣೆ ಮಾಡುವಾಗ ಕುದುರೆಗಳು ಭೀತಿಯಲ್ಲಿ ನೆರೆದಿದ್ದವು. ಗಾಳಿಯಿಂದ ತೂಗಾಡುತ್ತಿರುವ ಕಾಡಿನಂತೆ ಭೂಮಿ ಅವರ ಪಾದಗಳ ಕೆಳಗೆ ಅಲುಗಾಡಿತು. ಈ ಅವ್ಯವಸ್ಥೆಯ ಕೋಲಾಹಲದಲ್ಲಿ ಭೀಮಸೇನನ ಪ್ರಬಲ ಗರ್ಜನೆಯು ಕೋಲಾಹಲದ ಮೇಲೆ ಏರಿತು. ಅವನ ಗುಡುಗಿದ ಧ್ವನಿಯು ಮೋಡಗಳ ಗುಡುಗುವಿಕೆಯಂತೆ ಇತ್ತು. ಧೃತರಾಷ್ಟ್ರನ ಪುತ್ರರ ಹೃದಯಗಳಲ್ಲಿ ಭಯವನ್ನು ಉಂಟುಮಾಡಿತು ಮತ್ತು ಅವರನ್ನು ತಮ್ಮ ಗುರಾಳಿಗಳ ಹಿಂದೆ ಕುಗ್ಗಿಸಿತು. ಪಾಂಡವ ಸಹೋದರರು ನಕುಲ, ಸಹದೇವ, ಧೃಷ್ಟದ್ಯುಮ್ನ ಮತ್ತು ದ್ರೌಪದಿಯ 5 ಪುತ್ರರು ಹುಳಿಯಾದ ದಂಡೆಗಳೊಂದಿಗೆ ಮುಂದೆ ಸಾಗಿದರು. ಶತ್ರುಗಳ ಶ್ರೇಣಿಯನ್ನು ಸ್ವರ್ಗದಿಂದ ಬಂದ ಬಂಡೆಗಳಂತೆ ಹರಿದು ಹಾಕಿದರು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಯೋಧರ ಬಿಲ್ಲುಗಳು ಮಾರಣಾಂತಿಕ ರಾಗವನ್ನು ಹಾಡಿದ್ದವು. ಬಾಣಗಳು ಗಾಳಿಯಲ್ಲಿ ಹಾರಿಹೋದವು. ಅವುಗಳ ತುದಿಗಳು ಹಾವುಗಳು ತಮ್ಮ ಚರ್ಮವನ್ನು ಚೆಲ್ಲುವಂತೆ ಹೊಳೆಯುತ್ತಿದ್ದವು. ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ ಭೂದೃಶ್ಯದ ಮೂಲಕ ಪ್ರತಿಧ್ವನಿಸಿತು. ರಥಗಳು ಮೈದಾನದಾದ್ಯಂತ ಗುಡುಗು ಹಾಕಿದವು. ಹೋರಾಟಗಾರರು ಎತ್ತಿದ ಧೂಳು ಸೂರ್ಯರನ್ನು ಮರೆಮಾಡಿತು. ಯುದ್ಧಭೂಮಿಯ ಮೇಲೆ ಭಯಾನಕ ಕತ್ತಲನ್ನು ಉಂಟು ಮಾಡಿತು. ಯೋಧ ಈ ಪ್ರಕ್ಷುಬ್ಧ ಸಮುದ್ರದಲ್ಲಿ ಸಂಜಯನು ದ್ರೋಣನ ಶಿಷ್ಯರ ಪರಾಕ್ರಮವನ್ನು ನೋಡಿದನು. ಅವರ ಬಾಣಗಳು ನಿಜವಾಗಿ ಹಾರುತ್ತಿದ್ದವು ಮತ್ತು ನಿಖರತೆಯಿಂದ ತಮ್ಮ ಗುರುತುಗಳನ್ನು ಹೊಡೆದವು. ಅವರ ಬಿಲ್ಲಿನ ತಂತಿಗಳು ಸಂಘರ್ಷದಿಂದ ಅದೃಷ್ಟದ ಬಟ್ಟೆಯನ್ನು ಹರಿದು ಹಾಕುತ್ತಿರುವಂತೆ ಪಟ್ಟುಬಿಡದೆ ಹಾಡುತ್ತಿದ್ದವು. ರಾಜನು ಭಯದಿಂದ ನೋಡುತ್ತಿದ್ದರು. ಅವರ ಮುಖಗಳು ದೃಢ ನಿಶ್ಚಯದಿಂದ ಕೂಡಿದ್ದವು. ಅವರು ಮೌನ ಪ್ರೇಕ್ಷಕರಂತೆ ನಿಂತರು. ಸಂಬಂಧಿಕರು ಪರಸ್ಪರ ವಿರುದ್ಧವಾದ ದುರಂತವನ್ನು ನೋಡುತ್ತಿದ್ದರು. 2 ಕಡೆಯವರು 1 ಇಂಚು ಸಹ ಹಿಂದೆ ಸರಿಯದೆ ಅವರ ಕಾಲುಗಳ ಕೆಳಗೆ ಭೂಮಿಯೇ ಅಲುಗಾಡುತ್ತಿದೆ ಎಂದು ತೋರುವವರೆಗೂ ಯುದ್ಧವು ಉಲ್ಬಣಗೊಂಡಿತು. ತದನಂತರ ಯಾವುದೋ ಕಾಣದ ಶಕ್ತಿಯಿಂದಾಗಿ 2 ಸೈನ್ಯಗಳು ಉಕ್ಕಿನ ಮತ್ತು ಧೂಳಿನ ಒಂದೇ ಸುತ್ತುತ್ತಿರುವ ಸಮೂಹವಾಗಿ ವಿಲೀನಗೊಂಡವು. ಯುದ್ಧದ ಗದ್ದಲವು ಕಿವುಡುತನದ ಉತ್ತುಂಗಕ್ಕೆ ಏರಿತು. ಸಂಘರ್ಷದಿಂದ ವಾಸ್ತವದ ಬಟ್ಟೆಯೇ ಹರಿದು ಹೋಗುತ್ತಿದೆ ಎಂದು ತೋರುವವರೆಗೆ ಕುರುಗಳು ಮತ್ತು ಪಾಂಡವರ ಸೈನ್ಯಗಳು ಉಕ್ಕಿನ ಮತ್ತು ಶಬ್ದದ ಉನ್ಮಾದದಲ್ಲಿ ಘರ್ಷಣೆ ನಡೆಸುತ್ತಿದ್ದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಯೋಧರ ಕೂಗು, ಕಾಲುಗಳ ಗುಡುಗು ಮತ್ತು ಚರ್ಮದ ರಕ್ಷಾಕವಚದ ಸದ್ದುಗಳಿಂದ ಗಾಳಿಯು ದಟ್ಟವಾಗಿತ್ತು. ಸಂಜೆ ನಿರೂಪಕ ತನ್ನ ಮುಂದೆ ಯುದ್ಧವು ತೆರೆದುಕೊಳ್ಳುವುದನ್ನು ವಿಸ್ಮಯದಿಂದ ನೋಡುತ್ತಿದ್ದನು. ಬೆಳಗಿನ ಹೊತ್ತು ಕಳೆದಂತೆ ಶಬ್ದವು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸಿದ ಲಿಯೋನಿನ್ ಗರ್ಜನೆಗಳ ಕೋಲಾಹಲದಂತೆ ಜೋರಾಗಿ ಬೆಳೆಯಿತು. ಗಂಗನ ಮಗ ಭೀಷ್ಮ ಮತ್ತು ಧೃತರಾಷ್ಟ್ರನ ಮಗ ದುರ್ಯೋಧನ ನೇತೃತ್ವದಲ್ಲಿ ಕುರುಗಳು ಅಜಾಗರೂಕತೆಯಿಂದ ತ್ಯಜಿಸಿ ಮುಂದೆ ಸಾಗಿದರು. ಅವರ ಮಟ್ಟಗಳು ಎತ್ತರವಾಗಿದ್ದವು.
ಪಾಂಡವರ ಪ್ರಬಲ ಯೋಧ ಅರ್ಜುನನು ಎತ್ತರವಾಗಿ ನಿಂತನು. ಅವನ ಗಾಂಧಿವ ಬಿಲ್ಲು ಸೂರ್ಯನ ಬೆಳಕಿನಲ್ಲಿ ದೀಪಸ್ತಂಭದಂತೆ ಹೊಳೆಯುತ್ತಿತ್ತು. ಸೈನ್ಯಗಳು ಘರ್ಷಣೆ ನಡೆಸಿದವು. ಯುದ್ಧದಲ್ಲಿ ಬಾಣದ ಮೇಲೆ ಬಾಣವನ್ನು ಹಾರಿಸುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಭೀಷ್ಮ ಮತ್ತು ಅರ್ಜುನರು ಪರಸ್ಪರ ಮುಖಾಮುಖಿಯಾಗಿ ಅವರ ಕಣ್ಣುಗಳು ಉಗ್ರ ನೋಟದಲ್ಲಿ ಮುಚ್ಚಿದ್ದು ಪ್ರತಿಯೊಬ್ಬರೂ ವಿಜಯಶಾಲಿಯಾಗಲು ನಿರ್ಧರಿಸಿದರು. ಉಕ್ಕಿನ ಮೇಲೆ ಉಕ್ಕಿನ ಶಬ್ದ, ಗುರಾಣಿಗಳ ಘರ್ಷಣೆ ಮತ್ತು ಗಾಯಗೊಂಡವರ ಕೂಗುಗಳಿಂದ ಗಾಳಿಯು ತುಂಬಿತ್ತು. ಪರಾಕ್ರಮಶಾಲಿ ಬಿಲ್ಲುಗಾರನಾದ ಸಾತ್ಯಕಿ ಕೃತವರ್ಮನೊಂದಿಗೆ ಘರ್ಷಣೆ ಮಾಡಿದನು. ಅವರು ಹೊಡೆತಕ್ಕೆ ಹೊಡೆತವನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಅವರ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ ಹಾರಿ ತಮ್ಮ ಗುರಿಗಳನ್ನು ಮಾರಣಾಂತಿಕ ನಿಖರತೆಯಿಂದ ಹೊಡೆದವು. ಸುಭದ್ರನ ಮಗನಾದ ಅಭಿಮನ್ಯುವು ತನ್ನ ರಥಧಾರಿ ಬೃಹದ್ವಾಲನೊಂದಿಗೆ ಶತ್ರುಗಳ ಬಾಣದಿಂದ ಹೊಡೆದನು. ಬಲಶಾಲಿ ಮತ್ತು ಉಗ್ರ ಯೋಧನಾದ ಭೀಮನು ದುರ್ಯೋಧನನ ವಿರುದ್ಧ ಮುಖಾಮುಖಿಯಾದನು. ಅವರ ಕೈಗಳು ಕೋಪದಿಂದ ಹಿಡಿದಿದ್ದವು. ಇಬ್ಬರೂ ಕೋಪದಿಂದ ಹೊಳೆಯುತ್ತಿದ್ದ ತಮ್ಮ ಕಣ್ಣುಗಳನ್ನು ಪರಸ್ಪರ ಸುತ್ತುವರೆದರು. ಅವರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡಾಗ ಭೂಮಿಯನ್ನು ಬೆಚ್ಚಿಬೀಳಿಸಿತು. ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾದ ಯುಧಿಷ್ಠಿರನು ಶತ್ರುವಿನ ಬಾಣದಿಂದ ಛಿದ್ರಗೊಂಡಿದ್ದ ತನ್ನ ಬಿಲ್ಲನ್ನು ಮದ್ರಾಸ್ನ ರಾಜನೊಂದಿಗೆ ಎದುರಿಸಿದನು. ದ್ರುಪದನ ಮಗನಾದ ದುಷ್ಟದ್ಯುಮ್ನನು ದ್ರೋಣನೊಂದಿಗೆ ಘರ್ಷಣೆ ಮಾಡಿದನು. ಅವರು ಹೊಡೆತಕ್ಕೆ ಹೊಡೆತವನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಉಕ್ಕಿನ ಮೇಲೆ ಉಕ್ಕಿನ ಶಬ್ದ, ಗುರಾಣಿಗಳ ಘರ್ಷಣೆ ಮತ್ತು ಗಾಯಗೊಂಡವರ ಕೂಗುಗಳಿಂದ ಗಾಳಿಯು ತುಂಬಿತ್ತು. ಯುವ ಯೋಧನಾದ ಶನುಕನು ಸೋಮದತ್ತನ ಮಗನನ್ನು ಎದುರಿಸಿದನು. ಸೂರ್ಯನ ಬೆಳಕಿನಲ್ಲಿ ಅವರ ಕತ್ತಿಗಳು ಮಿನುಗುತ್ತಿದ್ದವು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಯೋಧರು ಹೆಚ್ಚು ಹೆಚ್ಚು ಕೋಪಗೊಂಡರು. ಅವರ ಹೊಡೆತಗಳು ತೀವ್ರವಾದವು ಮತ್ತು ಹೆಚ್ಚು ನಿಖರವಾದವು. ಅವರು ಘರ್ಷಣೆ ಮಾಡುವಾಗ ಭೂಮಿಯು ಅವರ ಕಾಲುಗಳ ಕೆಳಗೆ ನಡುಗಿತು. ಅವರ ಬಿಲ್ಲುಗಳು ದೇವತೆಗಳ ಕೋರಸ್ನಂತೆ ಹಾಡುತ್ತಿದ್ದವು. ಶಬ್ದವು ಕಿವುಡಾಗಿತ್ತು. ಉಕ್ಕಿನ ಮತ್ತು ಶಬ್ದದ ಕೋಲಾಹಲವು ಪ್ರಪಂಚದ ಅಡಿಪಾಯವನ್ನು ಅಲುಗಾಡಿಸುವಂತೆ ತೋರುತ್ತಿತ್ತು. ಆದರೂ ಅವ್ಯವಸ್ಥೆ ಮತ್ತು ವಿನಾಶದ ನಡುವೆ ಸೌಂದರ್ಯ, ಗೌರವ ಮತ್ತು ಧೈರ್ಯದ ಕ್ಷಣಗಳು ಇದ್ದವು. ಒಬ್ಬ ಯೋಧನ ಕೂಗು ಅವನು ಬೀಳುವಾಗ ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಅವನ ರಕ್ಷಾಕವಚವು ಶತ್ರುವಿನ ಬಾಣದಿಂದ ಛಿದ್ರವಾಯಿತು. ಮತ್ತೊಬ್ಬ ಯೋಧನು ಎತ್ತರವಾಗಿ ನಿಂತನು. ಅವನ ಕತ್ತಿಯು ವಿಜಯದಲ್ಲಿ ಉತ್ತುಂಗಕ್ಕೇರಿತು. ಅವನ ಕಣ್ಣುಗಳು ವಿಜಯದಿಂದ ಹೊಳೆಯುತ್ತಿದ್ದವು. ಯುದ್ಧವು ಉಲ್ಬಣಗೊಂಡಿತು. ಒಂದು ಮೈಲು ಕುರುಕ್ಷೇತ್ರದ ಯುದ್ಧಭೂಮಿಯು ಸಾವು ಮತ್ತು ವಿನಾಶದ ಅಸ್ತವ್ಯಸ್ತವಾದ ಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ಸಂಜಯನ ಮಾತುಗಳು ರಾಜ ಧೃತರಾಷ್ಟ್ರನ ಕಣ್ಣುಗಳ ಮುಂದೆ ನಡೆದ ಹತ್ಯಾಕಾಂಡದ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸಿದವು. ಒಂದು ಕಾಲದಲ್ಲಿ ರಾಕ್ಷಸರ ವಶದಲ್ಲಿದ್ದ ಶ್ರೇಷ್ಠ ಯೋಧರು ಉಕ್ಕು ಮತ್ತು ರಕ್ತದ ಉನ್ಮಾದದಲ್ಲಿ ಪರಸ್ಪರ ಘರ್ಷಣೆ ನಡೆಸಿದರು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ರಕ್ತ ಸಂಬಂಧ ಮತ್ತು ಸೌಹಾರ್ದತೆಯ ನಡುವಿನ ವ್ಯತ್ಯಾಸಗಳು ಕಳೆದುಹೋದವು. ಮಕ್ಕಳು ತಮ್ಮ ತಂದೆಗಳನ್ನು ಗುರುತಿಸಲಿಲ್ಲ ಅಥವಾ ಸಹೋದರರು ಒಬ್ಬರನ್ನೊಬ್ಬರು ಗುರುತಿಸಲಿಲ್ಲ. ಸ್ನೇಹಿತರ ವಿರುದ್ಧ ತಿರುಗಿದರು ಮತ್ತು ಸಂಬಂಧಿಕರನ್ನು ಹತ್ಯೆ ಮಾಡಿದರು. ಒಂದು ಕಾಲದಲ್ಲಿ ಪ್ರಬಲವಾದ ಆನೆಗಳು ಚಿನ್ನದ ಬಲೆಗಳಿಂದ ಅಲಂಕರಿಸಲ್ಪಟ್ಟವು. ತಮ್ಮ ದಂತಗಳಿಂದ ಪರಸ್ಪರ ಹರಿದು ಹೋದವು. ಆದರೆ ಅವರ ಸವಾರರು ತಮ್ಮ ಕಾಲುಗಳ ಕೆಳಗೆ ಜಜ್ಜಿದರು. ಚಾರ್ಜರ್ಗಳ ಮೇಲೆ ಕುದುರೆ ಸವಾರರು ಪರಸ್ಪರರ ಮೇಲೆ ಎಸೆಯುತ್ತಿದ್ದಂತೆ ಉಕ್ಕಿನ ಘರ್ಷಣೆಯ ಶಬ್ದವು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ತೀಕ್ಷ್ಣವಾದ ಮತ್ತು ನಯಗೊಳಿಸಿದ ಉದ್ದನೆಯ ಗಡ್ಡದ ಬಾಣಗಳು
ಆಕಾಶದಿಂದ ಹಾವುಗಳಂತೆ ಬೀಳುತ್ತಿದ್ದವು. ಪದೇ ಪದೇ ನಿಜವಾಗಿ ಹೊಡೆಯುತ್ತಿದ್ದವು. ವೀರ ಯೋಧರು ವೇಗದ ಮಾರ್ಗದ ಮೇಲೆ ಎತ್ತರಕ್ಕೆ ಹಾರಿ ಕಾರು ಯೋಧರನ್ನು ಸುಲಭವಾಗಿ ಕಡಿತಗೊಳಿಸಿದರು. ಬಿದ್ದವರ ಕೂಗು ಗಾಳಿಯನ್ನು ತುಂಬಿ ಕೆಲವರು ತಮ್ಮ ಸಂಬಂಧಿಕರನ್ನು ಕರೆದರು. ಇತರರು ಸಾಯುತ್ತಿರುವಾಗ ಯಾತನೆಯಿಂದ ಅಳುತ್ತಿದ್ದರು. ಧೈರ್ಯಶಾಲಿ ಕ್ಷತ್ರಿಯರು ಅವರ ದೇಹಗಳು ಚದುರಿದವು ಮತ್ತು ಮೂಗೇಟಿಗೊಳಗಾದರು. ತಮ್ಮ ಗಾಯಗಳು ಪ್ರತಿಭಟನೆಯಲ್ಲಿ ಕೂಗಿದವು. ಇತರರು ಅವರ ಶಕ್ತಿ ಕ್ಷೀಣಿಸುತ್ತಾ ನೀರಿಗಾಗಿ ಬೇಡಿಕೊಂಡರು. ಅವರ ಒಳಗಿದ ಗಂಟಲುಗಳು ಬಾಯಾರಿಕೆಯಿಂದ ಬಳಲುತ್ತಿದ್ದವು. ಈ ಕೋಲಾಹಲದ ಮಧ್ಯದಲ್ಲಿ ಪರಾಕ್ರಮಶಾಲಿ ಶಸ್ತ್ರಸಜ್ಜಿತ ಯೋಧನಾದ ಭೀಷ್ಮನು ತನ್ನ ಬೆಳ್ಳಿಯ ದರ್ಜೆಯ ಅಲಂಕೃತ ರಥದ ಮೇಲೆ ಎತ್ತರವಾಗಿ ನಿಂತನು. ಅವನ ಉಪಸ್ಥಿತಿಯು ಪಾಂಡವರ ವಿಭಜನೆಯನ್ನು ಸ್ಥಿರಗೊಳಿಸಿದಂತೆ ತೋರುತ್ತಿತ್ತು. ಅವರು ಭೀಷ್ಮನ ಪರಾಕ್ರಮದ ಎದುರಿನಲ್ಲಿ ದುರ್ಬಲರಾಗಲು ಪ್ರಾರಂಭಿಸಿದರು. ಮೇರುವಿನ ಶಿಖರದ ಕೆಳಗಿರುವ ಚಂದ್ರನ ಕಕ್ಷೆಯು ಭೀಷ್ಮನ ದರ್ಜೆಯ ಪ್ರಕಾಶಕ್ಕೆ ಹೋಲಿಸಿದರೆ ಮುಸುಕಾದಂತೆ ತೋರುತ್ತಿತ್ತು. ಅವನು ಬಿದ್ದ ವೀರರಲ್ಲಿ ತನ್ನ ಸ್ಥಾನವನ್ನು ಪಡೆಯಲು ಹೊರಟನಿದ್ದು ಉಲ್ಬಣಗೊಂಡಿತು. ಭಯಾನಕ ಮತ್ತು ಭಯಾನಕ ದೃಶ್ಯವು ಅದರ ಭಯಾನಕತೆಗೆ ಸಾಕ್ಷಿಯಾದ ಎಲ್ಲರ ನೆನಪುಗಳಲ್ಲಿ ಕೆತ್ತಲ್ಪಟ್ಟಿತ್ತು. ಮತ್ತು ಸಂಜೆ ಅವರ ಮಾತುಗಳು ಶೋಕದ ಕಣ್ಣೀರಿನಂತೆ ಯುಗಯುಗಗಳಲ್ಲಿ ಪ್ರತಿಧ್ವನಿಸಿತು. ಇದು ಯುದ್ಧದ ವಿನಾಶಕಾರಿ ಶಕ್ತಿಗೆ ಸಾಕ್ಷಿಯಾಗಿದೆ. ಮಹಾಯುದ್ಧವು ಆರಂಭವಾಗುತ್ತಿದ್ದಂತೆ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ಹೋದನು. ಬೆಳಗಿನ ಜಾವವು ಕ್ಷೀಣಿಸಿತು ಮತ್ತು ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಮಹಾಶಯನ ಮಗನಾದ ಭೀಷ್ಮ ಅವ್ಯವಸ್ಥೆಯ ನಡುವೆ ಎತ್ತರವಾಗಿ ನಿಂತನು. ಅವನ ಪಾಲ್ಮಿರ ಮಾನದಂಡವು ಧೃತರಾಷ್ಟ್ರ ಸೇನೆಗೆ ಭರವಸೆಯ ದಾರಿದೀಪವಾಗಿತ್ತು. ಅರ್ಜುನನ ಮಗ ಅಭಿಮನ್ಯುವಿನ ಒತ್ತಾಯದ ಮೇರೆಗೆ ದುರ್ಮುಖ ಕೃತವರ್ಮನ್ ಕೃಪಾಸಾಲ್ಯ ಮತ್ತು ವಿವಿಂಸತಿ ಭೀಷ್ಮನನ್ನು ರಕ್ಷಿಸಲು ಆತನ ಬಳಿಗೆ ಬಂದರು. 5 ಪರಾಕ್ರಮಶಾಲಿ ಕಾರು ಯೋಧರು ಭೀಷ್ಮನನ್ನು ರಕ್ಷಿಸಿದರು. ಆತನು ಪಾಂಡವ ಸೈನ್ಯದ ಮೇಲೆ ದಾಳಿ ಮಾಡಿದನು. ಆತನ ಅಗಲವಾದ ತಲೆಯ ದಂಡಗಳು ಶತ್ರುಗಳ ಸಾಲುಗಳನ್ನು ಕುಡುಗೋಲಿನಂತೆ ಕತ್ತರಿಸಿ ಅದರ ಹಿನ್ನೆಲೆಯಲ್ಲಿ ವಿನಾಶದ ಹಾದಿಯನ್ನು ಬಿಟ್ಟು ಹೋದವು. ಭೀಷ್ಮನು ಪಾಂಡವರ ಶ್ರೇಣಿಯನ್ನು ಆಳವಾಗಿ ಭೇದಿಸುತ್ತಿದ್ದಂತೆ ಅವನ ಗುಣಮಟ್ಟವು ಛೇದಿಗಳು, ಕಾಸಿಗಳು, ಕರುಷರು ಮತ್ತು ಪಂಚಲರ ಮೂಲಕ ಸಲೀಸಾಗಿ ಚಲಿಸಿತು. ನಾಯಕನು ತನ್ನ ರಥದ ಮೇಲೆ ನೃತ್ಯ ಮಾಡುತ್ತಿರುವಂತೆ ತೋರುತ್ತಿತ್ತು. ಅದು ತನ್ನ ಹಾದಿಯಲ್ಲಿ ವೇಗವಾಗಿ ಹೋಗುತ್ತಿತ್ತು. ಶತ್ರುವಿನ ನಂತರ ವೈರಿಯನ್ನು ಹೊಡೆದಿದೆ. ಕೆಲವು ಆನೆಗಳು ತಮ್ಮ ಪ್ರಮುಖ ಭಾಗಗಳಲ್ಲಿ ಹೊಡೆದವು. ಯಾತನೆಯಿಂದ ಕೂಗಿದವು. ಕೋಪದಿಂದ ಕೆರಳಿದ ಅಭಿಮನ್ಯು ಶುದ್ಧ ಚಿನ್ನದಿಂದ ಅಲಂಕರಿಸಿದ ಮತ್ತು ಕರ್ಣಿಕರ ಮರವನ್ನು ಹೋಲುವ ತನ್ನ ಧ್ವಜದೊಂದಿಗೆ ಭೀಮನ ರಥದ ಕಡೆಗೆ ಧಾವಿಸಿದನು. ಅವನು ಕೃತವರ್ಮನನ್ನು 1 ಬಾಣದಿಂದ, ಸಾಲಿನನ್ನು 5 ಬಾಣಗಳಿಂದ ಹೊಡೆದನು ಮತ್ತು ಭೀಷ್ಮನನ್ನು 9 ಬಾಣಗಳಿಂದ ದುರ್ಬಲಗೊಳಿಸಿದನು. ಒಂದೇ ಚೆನ್ನಾಗಿ ಹೊಡೆದ ಬಾಣದಿಂದ ಅವನು ದುರ್ಮುಖನ ಸಾರಥಿ ಮತ್ತು ಕೃಪೆಯ ಚಿನ್ನದ ಅಲಂಕೃತ ಬಿಲ್ಲನ್ನು ಕತ್ತರಿಸಿದನು. ಅಭಿಮನ್ಯು ಧೃತರಾಷ್ಟ್ರ ಯೋಧರ ಮೇಲೆ ಬಾಣಗಳನ್ನು ಸುರಿಸುವುದನ್ನು ಮುಂದುವರೆಸಿದನು. ಅವರ ಮಟ್ಟವನ್ನು ಕಡಿತಗೊಳಿಸಿದನು ಮತ್ತು ಅವರ ಸಂಕಲ್ಪವನ್ನು ದುರ್ಬಲಗೊಳಿಸಿದನು. ಭೀಷ್ಮನು ತನ್ನ ಸ್ವಂತ ಬಾಣಗಳಿಂದ ಪ್ರತೀಕಾರ ತೀರಿಸಿಕೊಂಡನು. ಆದರೆ ಅಭಿಮನ್ಯು 9 ಬಾಣಗಳಿಂದ ಭೀಷ್ಮನ ಮಟ್ಟವನ್ನು ಕಡಿತಗೊಳಿಸಿದನು. ಸುಭದ್ರನ ಮಗನ ಪರಾಕ್ರಮವು ಪ್ರಕಟವಾಗುತ್ತಿದ್ದಂತೆ ಯುದ್ಧಭೂಮಿಯಲ್ಲಿದ್ದ ಜನರು ಭಯಭೀತರಾದರು. ಅರ್ಜುನನ ಸಹೋದರ ಭೀಮನು ಸಹ ಅವನನ್ನು ಹುರಿದುಂಬಿಸಿ ಒಪ್ಪಿಗೆಯಾಗಿ ಕೂಗಿದನು. ಆದರೆ ಭೀಷ್ಮನನ್ನು ಅಷ್ಟು ಸುಲಭವಾಗಿ ಸೋಲಿಸಲು ಸಾಧ್ಯವಾಗಲಿಲ್ಲ. ಅವನು ಆಕಾಶದ ಶಸ್ತ್ರಾಸ್ತ್ರಗಳನ್ನು ಕರೆದು ಅಭಿಮನ್ಯುವನ್ನು 1000 ಬಾಣಗಳಿಂದ ಮುಚ್ಚಿದನು. ತನ್ನ ಮಗನನ್ನು ರಕ್ಷಿಸುವ ಹತಾಶ
ಪ್ರಯತ್ನದಲ್ಲಿ ಪಾಂಡವರ 10 ಮಹಾನ್ ಬಿಲ್ಲುಗಾರರು ಮತ್ತು ಪರಾಕ್ರಮಶಾಲಿ ಯೋಧರು ಅಭಿಮನ್ಯುವಿನ ರಥದ ಕಡೆಗೆ ಧಾವಿಸಿದರು. ಅವರನ್ನು ವಿರಾಟ, ದೃಷ್ಟದ್ಯುಮ್ನ, ಭೀಮ